ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಸ್ತು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ರಾಮಾಯಣದಲ್ಲಿ ರಾವಣಾಯನ. ಈ ರಾವಣಾಯನದಲ್ಲಿ ಯಾಕೆ ಅಂದರೆ ರಾವಣ ಎಷ್ಟು ಬಲಿಷ್ಠನಾಗಿದ್ದ ಅನ್ನೋದನ್ನು ತಿಳ್ಕೊಳ್ಬೇಕು. ರಾವಣನ ಸೋಲು ಯಾವುದು, ಗೆಲುವು ಯಾವುದು, ಮೂಲ ರಾಮಾಯಣದಲ್ಲಿ ಹೇಗಿತ್ತೋ ನಮಗೆ ಗೊತ್ತಿಲ್ಲ. ಇಲ್ಲಿ ಅವರು ಮಾಡಿರುವ ವ್ಯವಸ್ಥೆ ಏನು ಅಂತಂದರೆ ಸೂಕ್ತಿರತ್ನಾಕರೇ ರಮ್ಯೆ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಮೂಲ ರಾಮಾಯಣದಲ್ಲಿ ಹೇಗಿದೆಯೋ ಗೊತ್ತಿಲ್ಲ, ಆದರೆ ವಾಲ್ಮೀಕಿ ಮತ್ತು ಮಧ್ವಾಚಾರ್ಯರ ನಿರೂಪಣೆಯಲ್ಲಿ ಒಂದು ಸಾಮಾನ್ಯವಾದ ಅಂಶ, ಒಂದು ಕಾಮನ್ ಪ್ಯಾಟರ್ನ್ ಇದೆ. ಅವರೇನು ಮಾಡ್ತಾರೆ, ಮೊದಲು ಬಾಲಕಾಂಡ, ನಾಯಕನ ಫ್ಯಾಮಿಲಿಯ ವರ್ಣನೆ, ನಾಯಕನ ಉತ್ಕರ್ಷ. ನಾಯಕನ ಉತ್ಕರ್ಷದಲ್ಲಿ ಅಯೋಧ್ಯಾಕಾಂಡ ಮತ್ತೆ ಅರಣ್ಯಕಾಂಡ, ಅವನು ಏರಿದ ಎತ್ತರ. ಕಿಷ್ಕಿಂಧಾಕಾಂಡದಲ್ಲಿ ನಾಯಕ ಉಪನಾಯಕರ ಸಂಗಮ, ಉಪನಾಯಕನ ಒಂದು ಸಾಮರ್ಥ್ಯ. ಕಿಷ್ಕಿಂಧಾಕಾಂಡದಲ್ಲಿ ಉಪನಾಯಕನ ವೈಭವ ಸುಂದರಕಾಂಡ. ನಾಯಕ ಹಾಗೂ ಉಪನಾಯಕ ಇಬ್ಬರ ವೈಭವ ಯುದ್ಧಕಾಂಡ. ಉತ್ತರಕಾಂಡದಲ್ಲಿ ಪ್ರತಿನಾಯಕನ ವೈಭವ ವಾಲ್ಮೀಕಿಗಳು. ಆಮೇಲೆ ಹನುಮಂತನ ಪೂರ್ವಚರಿತ್ರೆಯು ಇಲ್ಲೇ ಬರುತ್ತೆ. ಅಂದರೆ ಫ್ಲಾಶ್ ಬ್ಯಾಕ್ ಟೆಕ್ನಿಕ್ಕಲ್ಲಿ ಕಥೆಯನ್ನು ಹೇಳಿದ ಹಾಗಾಯಿತು. ಇನ್ನು ಮಧ್ವಾಚಾರ್ಯರಾಗುವಾಗ ರಾವಣನ ಏನು ಮಹತ್ವ ಇತ್ತು, ಯಾರಿಂದ ಸೋತಿದ್ದ, ಯಾರನ್ನ ಗೆದ್ದಿದ್ದ ಇತ್ಯಾದಿಗಳನ್ನು ಮಾತ್ರ ವಾಲ್ಮೀಕಿಗಳ ಸ್ಥಾನದಲ್ಲಿ ಹೇಳಿ, ಅಂದರೆ ರಾವಣ ಸತ್ತ ಮೇಲೆ ಅವನ ಬಗೆಗೆ ಹೇಳಿ ರಾವಣ ಏನ್ ಮಾಡ್ತಾ ಇದ್ದ ಅಂತ. ನಾಯಕ ಹಾಗೂ ಉಪನಾಯಕರದ್ದನ್ನು ಸೈಮಲ್ಟೇನಿಯಸ್ಲಿ ಹೇಳ್ತಾ ಹೋಗ್ತಾರೆ. ಇದು ಮಧ್ವಾಚಾರ್ಯರ ಒಂದು ಕ್ರಮ. ಇದನ್ನ ನಮಗೆ ಅರ್ಥ ಆಗುವ ಹಾಗೆ ನಿರೂಪಣೆ ಮಾಡಬೇಕಾದ್ರೆ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಮೊದಲು ಬಾಲಕಾಂಡ, ಅಯೋಧ್ಯಾಕಾಂಡದಲ್ಲಿ ನಾಯಕನ ಉತ್ಕರ್ಷ, ಅರಣ್ಯಕಾಂಡದಲ್ಲಿ ಆಗುವಾಗ ರಾವಣನ ಫ್ಯಾಮಿಲಿ ಅದರ ಏನು ಅಂತ ಅಲ್ಲೇ ಹೇಳ್ಬಿಡ್ತಾರೆ, ಅರಣ್ಯಕಾಂಡದಲ್ಲೇ ಹೇಳ್ಬಿಡ್ತಾರೆ. ಆಮೇಲೆ ಕಿಷ್ಕಿಂಧಾಕಾಂಡದಲ್ಲಿ ಹನುಮಂತನ ಬಗೆಗೆ ಹೇಳ್ತಾರೆ. ಆಮೇಲೆ ಅವನ ಸಹಾಯದಿಂದ ಸುಗ್ರೀವ ಹೇಗೆ ಮೇಲ್ಗಡೆ ಎದ್ದ, ವಾಲಿ ಹೇಗೆ ಬಿದ್ದ ಇತ್ಯಾದಿಗಳನ್ನು ಹೇಳ್ತಾರೆ. ಅದರಿಂದಾಗಿ ಸುಂದರಕಾಂಡದಲ್ಲಿ ಉಪನಾಯಕನ ಉತ್ಕರ್ಷ, ಯುದ್ಧಕಾಂಡದಲ್ಲಿ ಅದೇ, ಉತ್ತರಕಾಂಡದ ಮೇಲೆ ಹೆಚ್ಚಿನ ಹೊರೆ ಇಲ್ಲ. ಯಾಕೆಂದ್ರೆ ಹೇಳಬೇಕಾದದ್ದನ್ನು ಹಿಂದೆ ಹೇಳಿಬಿಟ್ಟಿದ್ದಾರೆ. ಇದು ಅವರ ನರೇಷನ್ ಟೆಕ್ನಿಕ್. ಅದರಿಂದಾಗಿ ನಿಮಗೆ ಇಲ್ಲಿ ಉತ್ತರಕಾಂಡದಲ್ಲಿ ನಾವೀಗ ಇದ್ದೇವೆ, ಆದ್ದರಿಂದ ಬರೇ ರಾವಣನ ಬಗ್ಗೆ ಕೇಳೋದಾಗತ್ತೆ. ಆದರೆ ಒಂದು ಅನುಸಂಧಾನ ಮಾಡಬೇಕು, ಇಂತಹ ರಾವಣನನ್ನ ದೇವರು ಕೊಂದ, ರಾವಣನನ್ನ ದೇವರು ಬಿಟ್ರೆ ಅವನು ಏನೇನು ಮಾಡಿದ, ರಾವಣನನ್ನ ದೇವರು ಬಿಟ್ರೆ ಬೇರೆ ಯಾರು ಕೊಲ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹನುಮಂತ ಒಬ್ಬ, ಅವನನ್ನು ಬಿಟ್ಟು ಇನ್ಯಾರು ಕೊಲ್ಲಿಕ್ಕೆ ಆಗ್ತಾ ಇರಲಿಲ್ಲ.
ಇಲ್ಲಿಗೆ ನಾವು 24ನೇ ಸರ್ಗಗಳನ್ನು ನೋಡಿದ್ವಿ. 25ನೇ ಸರ್ಗ ನೋಡಬೇಕಿದೆ. ಅವನು ದಶಗ್ರೀವ, ಅವನೇನು ಮಾಡಿದ? ರಾವಣ ತನ್ನ ತಂಗಿಯಾದ ಶೂರ್ಪಣಖಿಯ ಗಂಡನನ್ನ ಕೊಂದುಬಿಟ್ಟ. ಪ್ರಾಮಾದಿಕೇನ ವಿಧಿನ, ಆ ವಿದ್ಯುಜ್ಜಿಹ್ವ ಅನ್ನುವವನ್ನ ಕೊಂದ. ಆದ್ದರಿಂದ ನನಗೆ ನಷ್ಟ ಪರಿಹಾರ ಕೊಡಿ, ಕಾಂಪನ್ಸೇಷನ್ ಕೊಡಿ ಎಂದಾಗ ಅವನೇನಂದ, ಇಷ್ಟ ಬಂದವ್ರನ್ನ ಕಟ್ಕೋ, ನಾನು ಇದ್ದೇನೆ, ಎಲ್ಲರನ್ನ ಭೋಗಿಸಿ ಬೀಸಿ ಹಾಕು, ನಾನಿದ್ದೇನೆ ಅಂತ ಅವಳ ತನ್ನ ತಪ್ಪನ್ನ ಮುಚ್ಕೊಳ್ಳಿಕ್ಕಾಗಿ ಬೇರೆಯವ್ರನ್ನೆಲ್ಲ ಬಲಿ ಕೊಟ್ಟ. ಅವಳೇನ್ ಮಾಡಿದ್ಲು? ಊರೆಲ್ಲ ತಿರುಗ್ತಾ ಇದ್ಲು. ಇದು ಅಲ್ಲಿ ಆಯ್ತು. ಆಮೇಲೆ ಅವನ ಮಗ ಇದ್ದಾನಲ್ಲ, ತಥೋ ನಿಕುಂಭಿಲ ನಾಮ ಲಂಕೋ ಪವನಮುತ್ತಮಂ. ನಿಕುಂಭಿಲ ಅಂತ ಹೇಳಿ ಲಂಕೆಯಲ್ಲಿ ಒಂದು ಪುಟ್ಟ ಕಾಡು, ಅಲ್ಲಿ ಇಂದ್ರಜಿತ್ ತಪಸ್ ಮಾಡ್ಲಿಕ್ಕೆ ಶುರು ಮಾಡಿದ. ಅವನಿಗೆ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ ವರವನ್ನು ಕೊಟ್ಟರು, ಎಲ್ಲರಿಂದ ನೀನು ಅವಧ್ಯನಾಗಿರುತ್ತೀ ಅಂತ. ಆದರೆ ಅವನು ಯುದ್ಧ ಮಾಡುವ ಮೊದಲು ಒಂದು ಆಭಿಚಾರಿಕ ಹೋಮವನ್ನು ಮಾಡಿ ಹೋಗಬೇಕಿತ್ತು. ಆ ಆಭಿಚಾರಿಕ ಹೋಮ ಮಾಡಿ ಹೋದರೆ ಅವನನ್ನು ಗೆಲ್ಲುವವರು ಯಾರೂ ಇಲ್ಲ. ಮಾಹೇಶ್ವರೇ ಪ್ರವೃತ್ತೇತು ಯಜ್ಞೆ ಪುಂಭಿ ಸುದುರ್ಲಭೆ ಅಂತ. ವರಾನಸ್ತೆ ಲಬ್ಧವಾನ್ ಪುತ್ರ ಸಾಕ್ಷಾತ್ ಪಶುಪತೇರಿಹ. ಮತ್ತೆ ಸಾಕ್ಷಾತ್ ಇವನಿಂದಲೂ ವರವನ್ನು ಪಡೆದಿದ್ದಾನೆ, ಪಶುಪತಿ ರುದ್ರನಿಂದಲೂ ಕೂಡ ವರವನ್ನು ಪಡೆದಿದ್ದಾನೆ, ಬ್ರಹ್ಮದೇವರಿಂದಲೂ ವರವನ್ನು ಪಡೆದಿದ್ದಾನೆ. ಬಹಳ ಖುಷಿಯಾಯಿತು. ಹೋಗಿ ಮಗನನ್ನ ಬಾಚಿ ತಬ್ಬಿ ಸ್ವಾಗತಿಸಿದನಂತೆ. ಆದರೆ ಅವನಿಗೊಂದು ಅಸಮಾಧಾನ ಮಗನ ಮೇಲೆ ಬಂತು, ಇಂದ್ರಜಿತುವಿನ ಮೇಲೆ. ಯಾಕೆಂದ್ರೆ ನೀನು ಪ್ರತಿ ಸರ್ತಿ ಯಜ್ಞ ಮಾಡಬೇಕು ಅಂದ್ರೆ ದೇವತೆಗಳನ್ನು ಆರಾಧನೆ ಮಾಡಿದ ಹಾಗಾಯ್ತು. ನ ಶೋಭನಮಿದಂ ಕೃತಂ ಪೂಜಿತ ಶತ್ರವೋ ಯಸ್ಮಾತ್ ದ್ರವ್ಯೈರಿಂದ್ರ ಪುರೋಗಮಾಹ. ಅಲ್ಲಪ್ಪ, ಇಂದ್ರ ಮೊದಲಾದವರನ್ನೇ ಪೂಜಿಸಿ ಅವರ ವರವನ್ನು ಪಡೆದು ಋಷಿಗಳನ್ನು ಕೊಲ್ಲೋದು, ಗೋವುಗಳನ್ನು ಕೊಲ್ಲೋದು ಎಲ್ಲ ಹೇಗಾಗತ್ತೆ? ಶತ್ರುಗಳಲ್ವಾ, ಶತ್ರುಗಳನ್ನು ಪೂಜಿಸೋದಾ? ಆಗ ಅವನು ಹೇಳಿದ, ಸರಿ, ಹೀಗಾಗಬಾರದು ಅಲ್ವಾ, ನಿನಗೆ ಮುಜುಗರ ಆಗ್ತಾ ಇದೆ, ಇಂದ್ರನನ್ನ ಸೋಲಿಸೋಣ, ಆಮೇಲೆ ಹೋಮ ಮಾಡ್ತೀನಿ ಇಂದ. ಹೇಗಿದೆ? ಇಂದ್ರನನ್ನ ಸೋಲಿಸಿ ಹೋಮ ಮಾಡೋದು. ಲೆಫ್ಟಿಸ್ಟ್ಗಳು ಹೀಗೆ ಮಾಡೋದು. ಬೇಸಿಕಲಿ ಅವರು ವಿಜ್ಞಾನವನ್ನು ಮುಂದೆ ಇಟ್ಟುಕೊಂಡು ಆಸ್ತಿಕ್ಯವನ್ನು ಖಂಡನೆ ಮಾಡ್ತಾರೆ. ಆದರೆ ಆ ವಿಜ್ಞಾನದಿಂದ ಮಾನುಷ ಪ್ರೀತಿ ಇತ್ಯಾದಿಗಳಿಗೆಲ್ಲ ಎಫೆಕ್ಟ್ ಆಯಿತು ಅಂತ ಗಲಾಟೆನೂ ಅವರೇ ಮಾಡ್ತಾರೆ. ವಿಜ್ಞಾನಿಗಳ ವಿರುದ್ಧ ಯಾವ ಆಸ್ತಿಕರು ಈ ತನಕ ಬಂಡಾಯ ಎದ್ದಿಲ್ಲ. ವಿಜ್ಞಾನದ ವಿರುದ್ಧ ಬಂಡಾಯ ಹೇಳೋದು ಅಂತಂದ್ರೆ ಲೆಫ್ಟಿಸ್ಟುಗಳೇ. ಆದ್ರೆ ಅದೇ ವಿಜ್ಞಾನವನ್ನು ಇಟ್ಕೊಂಡು ದೇವರನ್ನ ಅಲ್ಲಗೆಳಿತಾರೆ. ಇಂಡಸ್ಟ್ರಿಯಲೈಸೇಷನ್ ವಿರುದ್ಧ ಬಂಡಾಯ ಎದ್ದವರು ಯಾರು? ಆಸ್ತಿಕರ, ನಾಸ್ತಿಕರ? ಆಸ್ತಿಕರಲ್ಲ, ಪಶ್ಚಿಮ ದೇಶದ ಪುರೋಹಿತರು. ಅವರು ಮೊದಲು ರೈಲನ್ನು ಕಂಡಿಡಿದಾಗ ಫಾದರ್ಸ್, ಚರ್ಚ್ ಫಾದರ್ಸ್ ಎಲ್ಲ ಹೋಗ್ಬೇಡಿ, ನರಕಕ್ಕೆ ಹೋಗ್ತೀರಾ ಅಂತಂದ್ರು. ಅದಕ್ಕೆ ವಿಜ್ಞಾನಿಗಳು ಹೇಳಿದ್ರಂತೆ, ನರಕಕ್ಕಾದ್ರೂ ಬೇಗ ಹೋಗಬೇಕು ಅಂತಂದ್ರೆ ಟ್ರೈನ್ಗೆ ಬರಬೇಕು ಅಂತ. ವೇಗವಾಗಿ ಹೋಗ್ತೇವೆ ನಾವು, ನೀವು ಕುದುರೆ ಓಡಿಸಿಕೊಂಡೋ ಕಾಲು ನಡಿಗೆಯಲ್ಲಿ ನಡ್ಕೊಂಡೋ ಬರೋದು ಎಷ್ಟೊತ್ತಾಗತ್ತೆ, ನಾವು ಬೇಗ ಹೋಗ್ತೀವಿ, ನರಕಕ್ಕಾದ್ರೂ ಹೋಗ್ತೇವೆ. ಸರಿ, ಆಮೇಲೆ ಅವರೇ ಬಂದು ಕೂತ್ಕೊಂಡ್ರು. ವೈಜ್ಞಾನಿಕವಾದ ಪರಿಷ್ಕಾರಕ್ಕೆ ಮೊದಲು ತಡೆ ಒಡ್ಡಿದ್ದು ಪಶ್ಚಿಮ ದೇಶದ ಸೋಕಾಲ್ಡ್ ಆಸ್ತಿಕರು ಅಥವಾ ವಿದ್ವಾಂಸರು, ಧರ್ಮ ಪ್ರಚಾರಕರು ಮತ್ತೆ ನಾಸ್ತಿಕರು. ಇಂಡಸ್ಟ್ರಿಯಲೈಸೇಷನ್ಗೆ ವಿರೋಧ ಎಲ್ಲಿ ಬಂದದ್ದು? ದೊಡ್ಡ ಸುದ್ದಿ ಆಗಿದ್ದೆಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ರೈತರ ಭೂಮಿ ಹೋಗುತ್ತೆ ಅಂತ ನೆಪ. 22 ವರ್ಷ
ಏನ್ ಮಾಡಿದ್ರು ಅವರು? ಜ್ಯೋತಿ ಬಸು ಆಗಿರಬಹುದು, ಯಾರೇ ಆಗಿರಬಹುದು, ಏನ್ ಮಾಡಿದ್ರು? ಏನು ಇಲ್ವೇ ಇಲ್ಲ. ಮೊದಲು ವಿಜ್ಞಾನವನ್ನ ಅವರು ಗುರಾಣಿಯಾಗಿಟ್ಟುಕೊಂಡು ದೇವರನ್ನ ಅಲ್ಲಗಿಳಿತಾರೆ. ಆಮೇಲೆ ಆ ವಿಜ್ಞಾನ ನಮ್ಮನ್ನ ಇದಾಗಿ ಮಾಡುತ್ತೆ ಅಂತ. ಸೇಮ್ ಇವರು ಅದೇ, ರಾವಣಾದಿಗಳು ಅದೇ. ಅವನ ಅನುಗ್ರಹ ಪಾತ್ರರು ಇವರಲ್ಲ. ಇಂದ್ರಾದಿ ದೇವತೆಗಳನ್ನ ಹೋಮ ಮಾಡೋದು, ಆಮೇಲೆ ಇಂದ್ರನನ್ನೇ ಸೋಲಿಸೋದು. ಇವನು ಹೇಳ್ತಾನಲ್ಲ ಅಭಿನವ ಗುಪ್ತ, ಪ್ರತಿಮಾ ವಿಕ್ರಿಯ ದೇವೋತ್ಸವ ಮಕಾರ್ಷೀತ್ ಅಂತ. ಜಾತ್ರೆ ಮಾಡ್ಲಿಕ್ಕೆ ದುಡ್ಡಿರ್ಲಿಲ್ವಂತೆ, ದೇವತಾ ಪ್ರತಿಮೆಯನ್ನು ಮಾರ್ಬಿಟ್ಟು ಉತ್ಸವ ಮಾಡದಂತೆ. ಹಾಗಾಗತ್ತೆ ಇದು. ಅದರಿಂದ ಆಯ್ತು ಹೋಗೋಣ ಯುದ್ಧಕ್ಕೆ ಅಂತ ವಿಭೀಷಣ, ಇವನು ಯಾರು, ರಾವಣ, ಇಂದ್ರಜಿತ್ ಅವರೆಲ್ಲ ಯುದ್ಧ ಮಾಡಲಿಕ್ಕೆ ಅಂತ ಹೊರಡುವ ಮೊದಲು ಲಂಕೆಗೆ ಬರ್ತಾರೆ. ಒಂದು ವಿಷಯ ಗೊತ್ತಾಯ್ತು. ಇವರ ಮಾಲ್ಯವಾನ್ ಅಂತ ಒಬ್ಬ ಇದ್ದ, ಅವನು ಸತ್ತು ಹೋಗಿದ್ದ. ಆ ಮಾಲ್ಯವಾನ್ ಅಂತ ಹೇಳಿ ತಾತ ಇದ್ನಲ್ಲ, ರಾವಣನ ತಾತ, ಅವನ ಇನ್ನೊಂದು ಮಗನ ಮೊಮ್ಮಗಳು ಒಬ್ಬಳಿದ್ಲು, ಅವಳು ಕುಂಭೀನಸಿ ಅಂತ. ಆ ಕುಂಭೀನಸಿಯನ್ನ ಎತ್ಕೊಂಡು ಹೊರಟೋಗಿದ್ದ ಯಾರು, ಇನ್ನೊಬ್ಬ ರಾಕ್ಷಸ, ಮಧು ಅಂತ ಅವನ ಹೆಸರು. ಆ ಮಧು ಅನ್ನುವ ರಾಕ್ಷಸ ಎತ್ಕೊಂಡೋದ. ಇವ್ರಿಗೆ ಏನು, ಓಹೋ, ನಾವು ಊರವ್ರನ್ನೆಲ್ಲ ಎತ್ಕೊಂಡ್ಬರ್ಬೋದು, ನಮ್ಮೂರಿನಿಂದ ಒಂದು ಹೋಗ್ಬಾರ್ದು. ನಮ್ಮ ಬಾಂಧವರಿದ್ದಾರಲ್ಲ ಹಾಗೆ, ನಮ್ಮಿಂದ ಯಾವ ಹೆಣ್ಣು ಪ್ರೀತಿ ಪ್ರೇಮ ಅಂತ ಹೋಗ್ಬಾರದು, ಕತ್ತರಿಸ್ಬಿಡ್ತಾರಲ್ಲಿ. ಆದ್ರೆ ನಾವೆಲ್ಲ ಪ್ರೀತಿ ಪ್ರೇಮದಿಂದ ಬೇರೆ ಹೆಣ್ಮಕ್ಳನ್ನ ಕರ್ಕೊಂಡ್ ಬರ್ಬೋದು. ಅಲ್ಲಾಹುವಿನ ಅನುಗ್ರಹಕ್ಕೆ ಅವ್ರನ್ನ ಪಾತ್ರರನ್ನಾಗಿಸುತ್ತದೆ. ಇದೇ ಮೆಂಟಾಲಿಟಿ. ಎತ್ಕೊಂಡೋದಾಗ ಅವ್ರಿಗೆ ಸಿಟ್ಟು ಬಂತು. ಮಧು ಅನ್ನುವನ ಮೇಲೆ ದಂಡೆದ್ದು ಹೋದ್ರು. ಬೇಗ ಎಲ್ಲ ರೆಡಿ ಆಗಲಿ ಅಂತ, ನಾನು ದೇವಲೋಕಕ್ಕೆ ಹೋಗಲಿಕ್ಕಿತ್ತು ಯುದ್ಧ, ಆ ಟ್ರಿಪ್ ಕ್ಯಾನ್ಸಲ್ ಮಾಡಿ ಇವನನ್ನು ಹೊಡೆದು ಆಮೇಲೆ ಹೋಗ್ತೀನಿ ಅಂತಂದ ರಾವಣ. ಸೀದಾ ಹೋಗಿ ರಾಕ್ಷಸ ಪ್ರಯೋಗಿಸ್ತರ್ವೇ ಕೃತ್ವಾಕಾಚಂ ನಿರಂತರಂ, ಸೀದಾ ಮಧುವನಕ್ಕೆ ಹೋಗಿ ಯುದ್ಧಕ್ಕೆ ಅಂತ ಹೋದ್ರು. ಯುದ್ಧ ಮಾಡ್ತಾ 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 ಇರಬೇಕಾದ್ರೆ ಈ ಭಗಿನೀಂ ತತ್ರ ದೃಷ್ಟವಾನ್, ಆ ಕುಂಭೀನಸೇನು ಓಡಿ ಬಂದು ಅವಳು ಹೇಳದಂತೆ, ಭಯಾನಾಮಪಿ ತರವೇತಾಂ ವೈಧವ್ಯಂ ವ್ಯಸನಂ ಮಹತ್ ಸತ್ಯವಾಗ್ ಭವರಾಜೇಂದ್ರ ಮಾಮವೇಕ್ಷಸ್ವಯಾಚತೀಂ. ದಯವಿಟ್ಟು ನನ್ನ ಗಂಡನನ್ನು ಕೊಲ್ಲಬೇಡ. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗಿರುವ ದೊಡ್ಡ ಭಯ, ದೊಡ್ಡ ಸಂಕಟ ಯಾವುದು ಅಂತಂದ್ರೆ ವೈಧವ್ಯ, ಗಂಡನನ್ನು ಕಳೆದುಕೊಳ್ಳೋದು. ಅದಕ್ಕಿಂತ ಘೋರವಾದ ಒಂದು ಭಯವೇ ಹೆಣ್ಣು ಮಕ್ಕಳಿಗಿಲ್ಲ. ನೀನು ಅದನ್ನು ಮಾಡಬೇಡ. ನಿನ್ನ ತಂಗಿಗೆ ಅದಾದ್ರೆ ಹೇಗೆ? ಈಗಾಗಲೇ ನಾವು ಮದುವೆ ಆಗಿದ್ದೀವಿ ಗಾಂಧರ್ವ ವಿವಾಹದಿಂದ. ಆಗ ಸಂತೋಷ ಆಯಿತು ರಾವಣನಿಗೆ. ಹೌದಾ, ಇವನು ನಮ್ಮ ಕಡೆಯವನೇ. ರಾಕ್ಷಸರ ಗುಣ ಏನು? ಮುಖ್ಯವಾಗಿ ದೇವತೆಗಳನ್ನ ವಿರೋಧಿಸೋದು. ಇವನಿಗೂ ಅದಿದೆ. ಕರಿ ಅವನನ್ನ ಆಲಿಂಗಿಸಿಕೊಂಡು ನಾನು ಎಲ್ಲ ಇದನ್ನ ಕೊಡ್ತೇನೆ, ಬಹುಮಾನಗಳನ್ನ ಅಂತಂದ. ಅಬ್ರವೀತ್ ಸಂಪ್ರಹೃಷ್ಟೇವ ರಾಕ್ಷಸೀಸಾ ಪತಿಂ ವಚಃ ಏಷ ಪ್ರಾಪ್ತೋ ದಶಗ್ರೀವೋ ಮಮ ಭ್ರಾತ ಮಹಾಬಲಃ. ಯುದ್ಧ ಶುರು ಆಗಿತ್ತಷ್ಟೇ, ಆಗಲೇ ಯುದ್ಧ ಕೊನೆಗೊಂಡಿತು. ಇಬ್ರು ಕೂಡ ಸಮಾನವಾದ ಯೋಗಕ್ಷೇಮ, ಇಬ್ರದ್ದು ಸಮಾನವಾದ ಚಿಂತನೆ. ಸ್ನಿಗ್ಧಸ್ಯ ಭಜಮಾನಸ್ಯ ಯುಕ್ತಮರ್ಥಾಯ ಕಲ್ಪಿತುಂ. ಅವಳು ಹೇಳಿದ್ಲು ಗಂಡನ ಹತ್ರ ಹೋಗಿ, ನಿಮ್ಮನ್ನು ಹೊಡೆಯೋಲ್ವಂತೆ, ನಿಮ್ಮನ್ನು ಹೊಡೆಯೋದಿಲ್ಲ, ನಿಮ್ಮಲ್ಲಿ ಸ್ನೇಹವನ್ನ ಬಯಸಿ ಕಾಣಿಕೆಗಳನ್ನು ತಗೊಂಡು ಬಂದಿದ್ದಾನೆ ಅವನು, ಆದ್ದರಿಂದಾಗಿ ಅವನ ಮೈತ್ರಿಯನ್ನ ನೀವು ಹೊಂದಿ ಅಂತಂದ್ಲು. ಸರಿ, ಇಬ್ಬರು ಕೂಡ ಅಪ್ಪಿಕೊಂಡು ಪರಸ್ಪರ ಕಾಣಿಕೆಗಳನ್ನು ವಿನಿಮಯ ಮಾಡಿಕೊಂಡು ಅವನ ಜೊತೆಗೂಡಿ ಇಂದ್ರನ ಬಳಿ ದಾಳಿ ಮಾಡಲಿಕ್ಕೆ ಹೋದ್ರು. ಇತಿ ಪಂಚವಿಂಶ ಸರ್ಗ. ಹೀಗೆ ದುಷ್ಟರು ಹೆಂಗ್ ಒಟ್ಟಾಗ್ತಾರೆ ಅಂತ. ರಾವಣನ ವಾವೆ ವರಸೆಯಲ್ಲಿ ತಂಗಿ,
ಯಾರು ಕುಂಭಿನಸಿ, ಅವಳನ್ನ ಮಧು ಎತ್ಕೊಂಡು ಹೋಗಿದ್ದಕ್ಕೆ ಗಲಾಟೆ. ಆ ಮಧುವಿನ ಮಗ ಲವಣ. ಆ ಲವಣನನ್ನ ಮುಂದೆ ಶತ್ರುಘ್ನ ಕೊಲ್ತಾನೆ. ಅಂದ್ರೆ ರಾವಣ ಲವಣಾಸುರನಿಗೆ ಸೋದರ ಮಾವ, ರಾವಣನ ತಂಗಿ ಅವಳು, ತಂಗಿಯ ಮಗ ಸೋದರ ಮಾವ ಆದ. ಸತು ತತ್ರ ದಶಗ್ರೀವ ಸಹ ಸೈನ್ಯೇನ ವೀರ್ಯವಾನ್. ಆಮೇಲೆ ಏನಾಯ್ತು, ಅವನು ಯುದ್ಧಕ್ಕೆ ಅಂತ ಹೊರಡುವಾಗ ಅಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. ತಂಗಿಯ ಗಂಡನನ್ನು ಹೊಸದಾಗಿ ಎದುರುಗೊಂಡು ಅವನಿಂದೆಲ್ಲ ಕೂಡಿಕೊಂಡು ಹೋಗುವಾಗ ಸಂಜೆ ಆಗಿತ್ತು. ಸರಿ, ನಾಳೆ ಹೋಗೋಣ ಅಂತ ಹೇಳಿ ಒಂದು ಬೆಟ್ಟದ ತುದಿಯಲ್ಲಿ ಕುಳಿತಿದ್ದ. ಅಲ್ಲಿ ರಾತ್ರಿಯ ಚಟುವಟಿಕೆಗಳೆಲ್ಲ ಶುರು ಆಯಿತು. ಅದೊಂದು ಅದ್ಭುತವಾದ ಬೆಟ್ಟ. ಆ ಬೆಟ್ಟ ಅಂದ್ರೆ ಯಾವತ್ತಿದ್ರೂ ಕೂಡ ಬೆಟ್ಟ ಅನ್ನೋದು ಹನಿಮೂನ್ ಸ್ಪಾಟೇ. ಅದು ಕಿನ್ನರರು, ಕಿಂಪುರುಷರು, ನಾಗರು, ಯಕ್ಷರು, ದೇವತೆಗಳು, ಗಂಧರ್ವರು ಎಲ್ಲರೂ ಕೂಡ ನರ್ತನ ಮಾಡ್ತಾ ಇದ್ದ ಜಾಗ. ಪ್ರವೃತ್ತಾಯಾಮರಜನ್ಯಾಂಚ ಚಂದ್ರಸ್ಯ ಉದಯನೇನ ಚ. ರಾತ್ರಿ ಆಯಿತು, ಚಂದ್ರೋದಯ ಆಯಿತು. ಆ ಚಂದ್ರೋದಯ ಆಗ್ತಿದ್ದಾಗ ರಾವಣನಿಗೆ ಮನಸ್ಸಿನಲ್ಲಿ ಕಾಮೋದಯ ಆಯಿತು. ಚಂದ್ರನ ಒಂದು ಬೆಂಬಲದಿಂದ, ಮನಕ್ಕಾರಕ ಚಂದ್ರ, ಕಾಮೋದಯ ಆಯಿತು. ರಾವಣ ಏನು ಮಾಡಿದ, ಉತ್ಕಟವಾಗಿ ಕಾಮ ಉಕ್ಕಿ ಬರ್ತಾ ಇದೆ. ಆ ಕಾಮಕ್ಕೆ ಆಸ್ಪದಳಾದ ಹೆಣ್ಣೇ ಇಲ್ಲ, ನಿಟ್ಟುಸಿರು ಬಿಡುತ್ತಾ ಸುತ್ತಲೂ ನೋಡ್ಲಿಕ್ಕೆ ಶುರು ಮಾಡಿದ. ಸಾಮಾನ್ಯ ಜನರಿಗೆ ಹೆಣ್ಣನ್ನ ನೋಡಿದ ಮೇಲೆ ಕಾಮೋತ್ಪತ್ತಿ ಆಗತ್ತೆ. ಇವನು ಅಲ್ಲ, ಮೊದಲು ಕಾಮೋತ್ಪತ್ತಿ ಆಯಿತು, ಆಮೇಲೆ ಹೆಣ್ಣು. ಹೀಗೆ ಚಕ್ಷುರ್ ಮನೋಹರಂ ಪೀನಂ ಮೇಖಲಾದಾಮಭೂಷಿತಂ. ಆಗ ಒಬ್ಬಳು ಕಂಡ್ಲು, ಸರ್ವಾಪ್ಸರವರೋರಂಭಾ ಪೂರ್ಣಚಂದ್ರ ನಿಭಾನನ. ಸರ್ವಾಪ್ಸರವರೋರಂಭಾ, ಅವಳೇನ್ ಮಾಡಿದ್ಲು, ರಂಭಾ ಅಂತನ್ನುವವಳು ಕಂಡಳು. ಅವಳ ಮೇಲೆ ಬಿದ್ದ. ಅವಳೇನ್ ಮಾಡ್ತಾ ಇದ್ಲು, ನಳಕೂಬರನಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ಲು. ಇವತ್ತು ರಾತ್ರಿ ನಿನ್ನ ಜೊತೆಗೆ ಕಳೆಯುತ್ತೇನೆ ಅಂತ. ಇವನೇನು ಮಾಡಿದ, ದರದರನೆ ಎಳ್ಕೊಂಡು ಹೋಗಿ ಭೋಗಿಸಿದ. ವಸ್ತುತಃ ಆ ರಂಭಾ ಹೇಳಲು, ನಾನು ನಿನ್ನ ಮಗನ ಪ್ರೇಯಸಿ. ಮಗ ಹೇಗೆ, ನಳಕೂಬರ ಕುಬೇರನ ಮಗ. ಕುಬೇರನ ತಮ್ಮ ಯಾರು, ರಾವಣ. ಅಣ್ಣ ತಮ್ಮಂದಿರ ಮಕ್ಕಳು ತಮ್ಮ ಮಕ್ಕಳೇ. ಅಣ್ಣನ ಮಗಳು ತನ್ನ ಮಗಳು, ಅಣ್ಣನ ಮಗ ತನ್ನ ಮಗ, ಹಾಗೆ ತಮ್ಮನ ಮಗ ಅಣ್ಣನಿಗೆ ಮಕ್ಕಳು. ಹಾಗೆ ಧರ್ಮತಃ ತವ ಪುತ್ರಸ್ಯ ಭಾರ್ಯಾಹಂ. ನೀತಿಯ ಪ್ರಕಾರ ನೋಡಿದರೆ, ಅಥವಾ ಇವತ್ತಿನ ಪರಿಭಾಷೆಯಲ್ಲಿ ವಾವೆ ವರಸೆಯಲ್ಲಿ ನೋಡುವುದಾದರೆ, ನಿನ್ನ ಮಗನ ಹೆಂಡತಿ ನಾನು, ಅಂದರೆ ಸೊಸೆ. ನನ್ನನ್ನ ತಡೆಯಬಾರದು. ಸದ್ಭಿರಾಚರಿತಂ ಮಾರ್ಗಂ ಗಚ್ಚ ರಾಕ್ಷಸ ಪುಂಗವಾ. ಸಜ್ಜನರು ಹಾಗೆ ಮಾಡೋದಿಲ್ಲ. ನೀನು ಆ ತಪ್ಪು ಮಾಡ್ತಾ ಇದ್ದಿ ಅಂತ ಹೇಳಿದರೂ, ಸ್ನುಷಾಸ್ಮಿ ಅದವೋಚಸ್ತ್ವಂ ಏಕಪತ್ನಿ ಸ್ವಯಂ ಕ್ರಮಃ. ಅದಕ್ಕೆ ಅವನು ಹೇಳ್ದ, ಯಾರು ನೀನು? ನನ್ನ ಅಣ್ಣನ ಹೆಂಡತಿಯಂತೆ, ನನ್ನ ಮಗನ ಹೆಂಡತಿಯಂತೆ. ಎಲ್ಲಿ ಅಪ್ಸರೆಯರಲ್ಲಿ ಆ ನಿಯಮ ಇದೆಯಾ? ಅಪ್ಸರೆಯರು ಯಾರು? ಗಣಭೋಗ್ಯರು, ನಗರವಧು ಅಂತ ಕರೀತಾರೆ. ಅದರಿಂದಾಗಿ ಆ ತರಹ ಎಲ್ಲ ಇಲ್ಲ, ನನಗೆ ಬೇಕಿವತ್ತು ಅಂದ. ಅವಳು ಏನು ಹೇಳಿದ್ರು ಕೇಳಲಿಲ್ಲ. ಅವನು ಕೇಳೋ ಸ್ಟೇಜಲ್ಲಿ ಇರಲಿಲ್ಲ. ಹೌದಲ್ವಾ, ನಗರವಧು ಆದ್ದರಿಂದ ರಾವಣನಿಗೂ ಸಲ್ಲಬಹುದು. ಅಂದ್ರೆ ನಗರವಧುವನ್ನು ಕೂಡ ಅವಳ ಮನಸ್ಸಿಗೆ ವಿರುದ್ಧವಾಗಿ ಸ್ವೀಕರಿಸಲಿಕ್ಕಿಲ್ಲ.
ಸಜ್ಜನರ ನಿಯಮ ಅದು ಆಗಿರಬಹುದು ಅವಳು. ಆದರೆ ಅವಳಿಗೆ ಮನಸ್ಸಿಲ್ಲದೆ ಸ್ವೀಕರಿಸಲಿಕ್ಕಿಲ್ಲ. ಅಂಥದ್ದು ಇವನು ಪತಿರಪ್ಸರಸಾಂ ನಾಸ್ತಿ ನ ಚೈಕ ಸ್ತ್ರೀ ಪರಿಗ್ರಹ. ಅಪ್ಸರಸಾಂ ಪತಿರ್ನಾಸ್ತಿ, ಅಪ್ಸರೆಯರಿಗೆ ಒಬ್ಬ ಪತಿಯೇ ಅಂತ ಹೇಳಿ ಅವಳನ್ನ ಬಲಾತ್ಕಾರವಾಗಿ ಭೋಗಿಸಿದ. ನಲಕೂಬರನಿಗೆ ಹೋಗಿ ಅವಳು ಹೇಳಿದ್ಲು, ನಾನು ಬರಬೇಕು ಅಂತ ಇದ್ದೆ, ಬಂದಾಗ ಮಧ್ಯದಲ್ಲಿ ಹೀಗೆ ಮಾಡಿದ್ದಾನೆ ಅಂತ. ಆಗ ಅವನೇನು ಮಾಡಿದ, ಅಪರಾಧವನ್ನ ಕಂಡು ಬಹಳ ಸಂಕಟಪಟ್ಟು ಗೃಹೀತ್ವಾ ತಲಿಲಂ ತರವಂ ಉಪಸ್ಪೃಶ್ಯ ಯಥಾವಿಧಿ, ಒಂದಷ್ಟು ನೀರನ್ನು ತೆಗೊಂಡು ಉತ್ಸಸರ್ಜ ತದಾ ಶಾಪಂ ರಾಕ್ಷಸೇಂದ್ರಾಯ ದಾರುಣಂ, ಭೀಕರವಾದ ಶಾಪವನ್ನು ಕೊಟ್ಟ. ನಿನ್ನಲ್ಲಿ ಅವನು ಪಾಯಿಂಟ್ ನೋಡಿ, ನಿನ್ನಲ್ಲಿ ಕಾಮನೆ ಇಲ್ಲದವಳನ್ನ ನೀನು ಭೋಗಿಸಿದೆ, ಆದ್ದರಿಂದ ಇನ್ನು ಮೇಲೆ ನಿನ್ನಲ್ಲಿ ಕಾಮನೆ ಇಲ್ಲದವಳನ್ನ ಭೋಗಿಸಿದರೆ ನಿನ್ನ ತಲೆ ಹೋಳಾಗತ್ತೆ ಅಂತ. ಪಿತಾಮಹ ಮುಖಾಶ್ಚೈವ ಸರ್ವೇ ದೇವ ಪ್ರಹರ್ಷಿತಾ. ಅವನು ಶಾಪ ಕೊಟ್ರೆ ಆಗತ್ತಾ? ಬ್ರಹ್ಮದೇವರ ವರ ಇದೆ, ಆದ್ರೆ ಬ್ರಹ್ಮದೇವರು ತಲೆ ತೂಗುದ್ರಂತೆ. ಕರೆಕ್ಟ್, ಹೀಗಾಗಬೇಕು, ನಾ ಇದನ್ನು ಅನುಮೋದಿಸ್ತೇನೆ ಅಂತಂದ್ರು. ಇದು ಪಾಯಿಂಟ್. ನಾರೀಚು ಮೈಥಿನಿ ಭಾವಂ ನಾಕಾಮ ಸ್ವಭ್ಯರೋಚಯತ್ ತೇನ ನೀತಾ ಸ್ತ್ರೀಯ ಪ್ರೀತಿಂ ಆಪುಸ್ತರ್ವಾ ಪತಿವ್ರತಾ. ಅವತ್ತು ಎಲ್ಲರಿಗೂ ಸಂತೋಷ ಆಯ್ತಂತೆ, ಎಲ್ಲ ಪತಿವ್ರತೆಯರಿಗೆ. ಅಬ್ಬಾ, ನಮ್ಮ ಸುದ್ದಿಗೆ ಬರಲ್ಲ ಇನ್ನು. ನಮ್ಮಲ್ಲಿ ಕಾಮನೆ ಮೂಡಿದರೆ ಅವನು ತಗೊಳ್ಬಹುದು, ನಮ್ಮಲ್ಲಿ ಕಾಮನೆ ಮೂಡದಿದ್ದರೆ ಅವನು ಸೆಳೆಯಲಿಕ್ಕಿಲ್ಲ ಅಂತ ಸಂತೋಷ ಪಟ್ರು. ಹೀಗೆ ನಲಕೂಬರನಿಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಿದ್ರಂತೆ ಮಾನಸಿಕವಾಗಿ ಅನ್ನುವಲ್ಲಿಗೆ ಷಡ್ವಿಂಶಃ ಸರ್ಗಃ. ಆಮೇಲೆ ಇಂದ್ರಲೋಕಕ್ಕೆ ಹೋದ. ಇಂದ್ರಲೋಕಕ್ಕೆ ಹೋಗಿ ಆದಿತ್ಯರು, ವಸುಗಳು, ರುದ್ರರು, ತಾದ್ಯರು, ಮರುದ್ಗಣರು ಎಲ್ಲರಿಗೂ ಹೇಳಿದ, ಸಜ್ಜಾ ಭವತ ಯುದ್ಧಾರ್ಥಂ ಅಂತ, ಯುದ್ಧಕ್ಕೆ ಸಜ್ಜಾಗಿ. ಅಷ್ಟು ಹೊತ್ತಿಗೆ ಅವನು ಇಂದ್ರನು ಆಜ್ಞೆ ಮಾಡಿದ, ಹೋಗೋಣ ಯುದ್ಧಕ್ಕೆ ಅಂತ. ಹಾಗೆ ಯುದ್ಧಕ್ಕೆ ಅಂತ ಬಂದಾಗ ವಿಷ್ಣು ಕಥಂ ಕರಿಷ್ಯಾಮಿ ರಾವಣಂ ರಾಕ್ಷಸಂ ಪ್ರತಿ. ಯುದ್ಧಕ್ಕೆ ಹೋಗುವ ಮುನ್ನ ರಾವಣ ಅವನು ಅಜೇಯ, ಅವಧ್ಯ, ಬ್ರಹ್ಮವರದಿಂದ ಅವಧ್ಯ, ಅದರಿಂದಾಗಿ ನನಗೆ ಅವನನ್ನ ಸೋಲಿಸ್ಲಿಕ್ಕಾಗಲ್ಲ ಎಲ್ಲ ಗೊತ್ತಿತ್ತು ಇಂದ್ರನಿಗೆ. ಅದರಿಂದಾಗಿ ಕಣ್ಗಳನ್ನು ಮುಚ್ಚಿ ದೇವರನ್ನ ಧ್ಯಾನ ಮಾಡಿದ. ದೇವರು ಅವನಿಗೆ ಕಂಡು ವಿಷ್ಣು ಕಥಂ ಕರಿಷ್ಯಾಮಿ ರಾವಣಂ ರಾಕ್ಷಸಂ ಪ್ರತಿ. ಓ ವಿಷ್ಣುವೇ, ರಕ್ಕಸನಾದ ರಾವಣನನ್ನು ಎದುರಿಸುವುದು ಹೇಗೆ? ವರಪ್ರದಾನಾತ್ ಬಲವಾನ್ ನ ಖಲ್ವನ್ಯೇನ ಹೇತುನಾ. ವರಪ್ರದಾನ ಇರೋದ್ರಿಂದಾಗಿ ಅವನ್ನ ಎದುರಿಸಲಿಕ್ಕಾಗಲ್ಲ. ಸಹಜವಾದ ಬಲ ಅಂತ ತಗೊಂಡ್ರೆ ಇಂದ್ರನೇ ಗೆಲ್ಲೋದು, ಸ್ವಾಭಾವಿಕವಾದ ಬಲ, ಕೃತ್ರಿಮ ಅಲ್ಲ. ಆದರೆ ಅವನ ಹತ್ರ ವರದಿಂದ ಪಡೆದ ಬಲ ಇದೆ. ಆ ವರದಿಂದ ಯಾರನ್ನೂ ಕೂಡ ಅವನು ತೋಲಿಸಬಲ್ಲ. ಏನ್ ಮಾಡ್ಲಿ? ನಾರಾಯಣ, ಪದ್ಮನಾಭ, ಸನಾತನ, ನೀನೇ ನನಗೆ ಗತಿಯಿಂದ. ಏವ ಮುಕ್ತ ಸಶಕ್ರೇಣ ದೇವೋ ನಾರಾಯಣ ಪ್ರಭು ಅಬ್ರವೀನ್ನ ಪರಿತ್ರಾತಃ ಕರ್ತವ್ಯ ಶ್ರೂಯತಾಂಚಮೇ. ಆಗ ಅವನು ಹೇಳಿದ, ಏನು ಯೋಚನೆ ಮಾಡಬೇಡ, ಸಂಕಟ ಪಟ್ಕೊಳ್ಬೇಡ ಮನಸ್ಸಿನಲ್ಲಿ. ಈಗ ಅವನನ್ನು ಯಾರು ಸೋಲಿಸ್ಲಿಕ್ಕಾಗಲ್ಲ. ಅವನು ಗೆಲ್ಲಬೇಕು ಅಂತ ಹೇಳಿ ಕಾಲನಾಮಕನಾದ ನನ್ನ ಸಂಕಲ್ಪವೇ ಇದೆ. ಮತ್ತೆ ಈಗ ಕಾಲ ಬಂದಿಲ್ಲ ಅಂದ್ರೆ ನನ್ನ ಸಂಕಲ್ಪ ಇಲ್ಲ, ಅದರಿಂದಾಗಿ ನಾನು ಅವನನ್ನು ಈಗಲೇ ಎದುರಿಸೋದಿಲ್ಲ. ನಾಹತ್ವಾ ಸಮರೇ ಶತ್ರುಂ ವಿಷ್ಣು ಪ್ರತಿನಿವರ್ತತೆ. ಈ ವಿಷ್ಣು ಯುದ್ಧಕ್ಕೆ ಅಂತ ಬಂದ್ರೆ ಶತ್ರುವನ್ನ ಕೊಲ್ಲದೆ ವಾಪಸ್ಸು ಬರುವುದಿಲ್ಲ. ಹಾಗಂತ ಹೇಳಿ ಮುಂದುವರೆದ್ರೆ ರಾವಣನ ಸಾಧನೆ ಪೂರ್ತಿ ಆಗಲ್ಲ. ರಾವಣನನ್ನು ಯಾಕೆ ಉಳಿಸ್ಬೇಕು ಅಂತಂದ್ರೆ ಅವನ ಸಾಧನೆ ಆಗಬೇಕು.
ಸಾಧನೆ ಮಾಡಬೇಕಾದ್ರೆ ಅಷ್ಟು ಟೈಮ್ ಕೊಡಬೇಕು, ಅಷ್ಟು ಬಲ ಕೊಡಬೇಕು. ದೇವರು ಎಲ್ಲರಿಗೂ ಸುಖ ಪಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಅವರ ಸ್ವಭಾವ ಅಂತಿಮವಾಗಿ ಏನಾಗತ್ತೋ ಅದನ್ನು ಕೊಡ್ತಾನೆ ವಿನಃ ಸುಖ ಪಡ್ಲಿಕ್ಕೆ ಎಲ್ಲರಿಗೂ ಚಾನ್ಸ್ ಕೊಟ್ಟಿದ್ದಾನೆ ದೇವರು. ಹೀಗಾಗಿ ಅವರದ್ದನ್ನು ನಡೆಸ್ತಾನೆ, ಇವರದ್ದನ್ನು ನಡೆಸ್ತಾನೆ. ಇದು ಅರ್ಥ ಆಗದೆ ಇದ್ದವ್ರು ಏನಂತ ಪ್ರಶ್ನೆ ಮಾಡ್ತಾರೆ, ದುಷ್ಟರೇ ಇರಬಾರ್ದಿತ್ತು ದೇವರಿದ್ದಿದ್ರೆ ಅಂತ. ದೇವರು ಇರೋದಕ್ಕೇನೆ ದುಷ್ಟರು ಮಿತಿಯಲ್ಲಿರೋದು, ಶಿಷ್ಟರು ಮಿತಿಯಲ್ಲಿರೋದು. ಇಲ್ಲಾಂದ್ರೆ ಒಂದೋ ಶಿಷ್ಟರು ದುಷ್ಟರಾಗ್ತಾ ಇದ್ರು, ದುಷ್ಟರಂತೂ ಅತಿ ದುಷ್ಟರಾಗ್ತಾ ಇದ್ರು. ಜೀವನಿಗೆ ತನ್ನ ಇಚ್ಛೆ ಬಂದ ಹಾಗೆ ಈ ಜಗತ್ತನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತಾ ಇದ್ದ ದೇವರಿರಲಿಲ್ಲ ಅಂದ್ರೆ. ಇದನ್ನ ಬ್ರಹ್ಮಸೂತ್ರದಲ್ಲಿ ನಿರೂಪಣೆ ಮಾಡ್ತಾರೆ. ಅದರಿಂದಾಗಿ ತನಗೆ ದೇವರೇ ಇಲ್ಲದೆ ಹೋಗಿದ್ದಿದ್ರೆ ತನಗೆ ಹಿತವಾದದ್ದನ್ನು ಯಾಕೆ ಮಾಡ್ಕೋತಾ ಇರಲಿಲ್ಲ ಒಬ್ಬ? ನಾನು ಮೇಲ್ಗಡೆಯಿಂದ ಬಿದ್ದರೂ ಕೂಡ ಗಾಯವಾಗದಂತೆ, ವೇಗವಾಗಿ ಓಡಿದರೂ ದೇಹ ತೊಂದರೆ ಆಗದಂತೆ ನಾನು ಮಾಡ್ಕೊಳ್ತೇನೆ ಅಂತ ಹೇಳಿ ಪ್ರಕೃತಿಯ ನಿಯಮಗಳಿಗೇನೆ ಒಂದು ವಿಭಿನ್ನವಾದ ಸಾಫ್ಟ್ವೇರ್ ಬರೆದು ಮಾಡ್ಬೋದಲ್ಲ. ಜೆನೆಟಿಕಲ್ ಕೋಡನ್ನೇ ಒಬ್ಬ ತಿದ್ದು ಬಿಡ್ಬೋದಲ್ಲ, ಈ ಮಿತಿಯನ್ನ ಮೀರಿ ಬಿಡಬಹುದಲ್ವಾ? ಸಾವಿನ ಮಿತಿಯನ್ನು, ಬಲದ ಮಿತಿಯನ್ನು ಮೀರಬಹುದು. ಹಾಗೆ ಮಾಡ್ತಾ ಇಲ್ಲ. ಅದರಿಂದಾಗಿ ನಮಗೇನೋ ಆಗ್ತಾ ಇಲ್ಲ, ನಮಗೇನೋ ಒಂದು ತಡೆ ಇದೆ, ತೊಂದರೆ ಇದೆ. ಅದೇ ದೇವರ ನಿಯಮನ. ಅದರಿಂದಾಗಿ ನಾನು ಬರಲ್ಲ, ಅವನು ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಡುತ್ತೇನೆ. ದೇವತಾನಂದ ಇಷ್ಯಾಮಿ ಜ್ಞಾತ್ವಾ ಕಾಲ ಮುಪಾಗತಂ. ಕಾಲ ಬರಲಿ, ಅವನನ್ನು ಕೊಲ್ತೇನೆ. ಅಹಮೇವ ನಿಹಂತಾಸ್ಮಿ, ನಾನೇ ಕೊಲ್ತೇನೆ ಎಂದ. ಅಷ್ಟು ಹೊತ್ತಿಗೆ ರಾವಣ ಆರ್ಭಟ ಮಾಡ್ತಾ ಇದ್ದಾನೆ. ದೇವರು ಕಣ್ಮರೆಯಾದ. ಜೋರು ಯುದ್ಧ ನಡೀತು. ಇವನ ಕಡೆ ರಾಕ್ಷಸರು ಮಾರೀಚ, ಪ್ರಹಸ್ತ, ಮಹಾಪಾರ್ಶ್ವ, ಮಹೋದರ, ಕಂಪನ, ನಿಕುಂಭ, ಶುಕಾತಾರಣ, ಯಾರ್ಯಾರು ಅಲ್ಲೆಲ್ಲ ನೀವು ಹೆಸರು ಕೇಳಿದ್ರು ಅವರೆಲ್ಲರೂ ಕೂಡ ಯುದ್ಧ ಮಾಡಲಿಕ್ಕೆ ಅಂತ ಬಂದರು. ಚೆನ್ನಾಗಿ ಇರುವಾಗ ಏತಸ್ಮಿನ್ನಂತರೇ ರಾಮ ಸುಮಾಲಿ ನಾಮ ರಾಕ್ಷಸಃ. ಸುಮಾಲಿ ಮೊದಲಾದವರು ಚೆನ್ನಾಗಿ ಗೆಲ್ಲಿಕ್ಕೆ ಶುರು ಮಾಡಿದ್ರು. ಇಂದ್ರ ಪ್ರಮುಕ್ತ ಗರ್ಜಂತಿ ಗಿರಾ ವ್ಯೋಮಹಾಚನಿಹಿ. ಇಂದ್ರ ತನ್ನ ವಜ್ರಾಯುಧವನ್ನು ಎಸೆದ, ಅಂದ್ರೆ ಸಿಡಿಲ ಎಸೆತ. ಸಿಡಿಲೇ ಅಲ್ವಾ ವಜ್ರ ಅಂತಂದ್ರೆ. ಅದನ್ನು ಎಸೆದಾಗ ರಾವಣನ ತಲೆಗೆ ತಾಗಿತು, ಏನೂ ಆಗಲಿಲ್ಲ. ತಸ್ಯ ನೈವಾಸ್ತಿ ನಶಿರಃ ನಮಾಂಸಂ ದದೃಶೇ ತದಾ. ಏನು ಆಗಲೇ ಇಲ್ಲ ಅವನಿಗೆ. ಆದರೆ ರಾವಣನ ಪಕ್ಕದಲ್ಲಿರುವ ಸುಮಾಲಿ ಸತ್ತ. ಇಂದ್ರನ ವಜ್ರಾಯುಧದಿಂದ ಸತ್ತ. ಸಿಟ್ಟು ಬಂತು. ಓಡಿ ಹೋಗ್ತಾ ಇದ್ದ ರಾಕ್ಷಸರನ್ನ ರಾವಣ ಕರೆದ. ಸುಮಾಲಿ ಸತ್ತ ಅಂತ ಓಡೋಗದ. ಸಿಟ್ಟು ಬಂದು ಮುನ್ನುಗ್ಗಬೇಕು ಅಂದ. ಶಚೀಸುತಶ್ಚಾಪಿ ತಥಾ ಜಯಂತಸ್ತಸ್ಯ ಸಾರಥಿಂ. ಆಮೇಲೆ ಅವನೇನು ಮಾಡಿದ, ಯುದ್ಧದಲ್ಲಿ ಜಯಂತನನ್ನ, ಪುಲೋಮ ಅಂತನ್ನುವ ಒಬ್ಬ ರಾಕ್ಷಸ ಜಯಂತನನ್ನ ಹಿಡಿದು ಎಲ್ಲೋ ಹೊರಟು ಹೋದ. ಎಲ್ಲರಿಗೂ ಜಯಂತ ಎಲ್ಲಿ, ಜಯಂತ ಎಲ್ಲಿ ಅಂತ ಇದ್ರು. ಅಷ್ಟು ಹೊತ್ತಿಗೆ ಮತ್ತೆ ಅವನು ಬಂದ. ಆರ್ಯಕ ಸಹಿತ ಸ್ಯಾಸೀತ್ ಪುಲೋಮ ಏನ ಸಾ ಶಚೀ. ಅವನು ಯಾರು ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ಶಚಿಯ ಅಪ್ಪ ಪುಲೋಮ ಅಂತ ಒಬ್ಬ ರಾಕ್ಷಸ ಇದ್ನಲ್ಲ ಅವನೇ. ಶಚಿಯ ಅಪ್ಪ ರಾಕ್ಷಸ. ರಾಕ್ಷಸನ ಮಗಳನ್ನೇ ಅವನು ಮದುವೆ ಆಗಿದ್ದಾನೆ. ಅವಳ ಹೆಸರು ಪೌಲೋಮಿ ಅಂತ ಅದಕ್ಕೆ ಹೆಸರು. ತನ್ನ ಮೊಮ್ಮಗನನ್ನ ಹಿಡ್ಕೊಂಡು ಹೋಗಿದ್ದಾನೆ, ಎದುರುಗಡೆ ಇದ್ದಾನೆ ಅಂತ. ಆಮೇಲೆ ಅವನು ಕೊಲ್ಲಲ್ಲ ಅಂತ ಗೊತ್ತಾಯ್ತು, ಮತ್ತೆ ಬಿಡ್ತಾರೆ ಅಂತಂದುಕೊಂಡು ಯುದ್ಧ ಇವರು ಮುಂದುವರಿಸಿದ್ರು. ಹಾಗೆ ಮುಂದುವರಿಸ್ತಾ ಇರಬೇಕಾದ್ರೆ ಅವನೇನು ಮಾಡಿದ, ಇಂದ್ರಜಿತ್ ತನ್ನ ಪರಾಕ್ರಮವನ್ನ ನೋಡ್ಲಿಕ್ಕೆ ಶುರು ಮಾಡಿದ್ರ. ಇಂದ್ರಜಿತುವನ ಎದುರು ಸಾಕ್ಷಾತ್ ಇಂದ್ರ ಬಂದ. ಅಹಮಿಂದ್ರಂ ವಧಿಷ್ಯಾಮಿ ಅಂತ ಪ್ರತಿಜ್ಞೆ ಇಂದ್ರಜಿತುವಿನದ್ದು.
ಸೋಲಿಸಿ ಬಿಡುತ್ತೇನೆ ನಾನು ಅಂತ. ಆಮೇಲೆ ಇಂದ್ರಜಿತ್ತು ಇಂದ್ರನನ್ನ ಕಟ್ಟಿ ಹಾಕಿ ಲಂಕೆಗೆ ತಗೊಂಡು ಹೊಟ್ಟೋದ. ಯಾಕೆ ಅಂದ್ರೆ ಇಂದ್ರನಿಗೂ ಕಾಣದ ಮಾಯೆ ಇಂದ್ರಜಿತ್ತುವಿನದ್ದು. ದೃಶ್ಯತೇನ ಸಮಾಯಾವಿ ಶಕ್ರಜಿತ್ ಸಮಿತಿಂಜನ ವಿದ್ಯಾವಾನಪಿ ಏನೇಂದ್ರೋ ಮಾಯಯ ಅಪಹೃತೋ ಬಲಾತ್. ಅವನಿಗೆ ಇದ್ದ ಬ್ಲ್ಯಾಕ್ ಮ್ಯಾಜಿಕ್ಕಿನ ಪ್ರಭಾವ ಎಷ್ಟು ಅಂದ್ರೆ ಇಂದ್ರಜಿತುವಿಗೆ ಇಂದ್ರನನ್ನೇ ಕಕ್ಕಾಬಿಕ್ಕಿಯಾಗುವಂತೆ ಮಾಡಿ ತಗೊಂಡು ಹೋದ. ಆಗ ಸಂತೋಷದಿಂದ ಅದೃಶ್ಯನಾದ ಇಂದ್ರ, ಅವತ್ತಿನಿಂದಲೂ ಇಂದ್ರಜಿತ ಅದೃಶ್ಯನಾಗಿ ಯುದ್ಧ ಮಾಡೋದೇ ಒಂದು ಚಟ. ಅದೃಶ್ಯನಾಗಿ ಯುದ್ಧ ಮಾಡಿ ಅಪ್ಪನಿಗೆ ಹೇಳಿದ, ನಾವಿಬ್ರು ಹೋಗೋಣ, ಅವನನ್ನ ಕಟ್ಟಿ ಹಾಕಿಬಿಟ್ಟಿದ್ದೇನೆ, ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋಣ ಅವನನ್ನ ಅಂತ ಹೇಳಿ ಕಾರಾಗೃಹಕ್ಕೆ ತಂದ. ಸಂಕಟಪಟ್ರು. ವೃಥಾ ಕಿಂ ತೇ ಶ್ರಮೇಣೇಹ ಯುದ್ಧ ಮಧ್ಯತು ನಿಷ್ಫಲಂ. ಇನ್ನೂ ಯುದ್ಧ ಮಾಡ್ತಾ ಇದ್ರು ಅವರು. ಇಂದ್ರಜಿತ್ ಹೇಳ್ದ, ನಾಯಕನೇ ನಮ್ಮ ಕೈಯಲ್ಲಿದ್ದಾನೆ, ಇನ್ನೇನ್ರೋ ಹೋರಾಡ್ತಾ ಇದ್ದೀರಾ, ಸಾಕು ಬನ್ನಿ ಅಂತ. ರಾಕ್ಷಸರಿಗೆಲ್ಲ ತೀವ್ರವಾದ ನಿರಾಸೆ ಅಂತೆ. ಅಯ್ಯೋ, ಇನ್ನಷ್ಟು ಯುದ್ಧ ಮಾಡ್ಬೋದಿತ್ತು, ಇವನ್ ತಡೆದು ಬಿಟ್ಟ ಅಂತ. ಜಿತೆ ಮಹೇಂದ್ರೇತಿ ಬಲೆ ರಾವಣಸ್ಯ ಸುತೇನಹಿ ಪ್ರಜಾಪತಿಂ ಪುರಸ್ಕೃತ್ಯ ಯಯುರ್ಲಂಕಾಂ ಸುರಾಸ್ತದ. ಕಡೆಗೆ ದೇವತೆಗಳೆಲ್ಲ ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ಲಂಕೆಗೆ ಬಂದರು. ಬ್ರಹ್ಮದೇವರು ಬಂದರು ಅಂತ ಹೇಳಿದಾಗ ರಾವಣ ಎದುರುಗೊಂಡ. ವತ್ಸರಾವಣ ತುಷ್ಟೋಸ್ಮಿ ಪುತ್ರಸ್ಯ ತವ ಸಂಯುಗೆ. ಬ್ರಹ್ಮದೇವರು ಮಾತನಾಡಿದ್ರು, ಮಗು ರಾವಣ, ನಿನ್ನ ಮಗನ ಒಂದು ಶಕ್ತಿಯಿಂದ ನಾನು ಬಹಳ ತೃಪ್ತನಾಗಿದ್ದೇನೆ. ಏನು ವಿಕ್ರಮ, ಏನು ಔದಾರ್ಯ, ತವ ತುಲ್ಯೋಧಿ ಕೋಪಿವಾ. ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಮಾಡಿದ್ರೆ ನಿನಗೆ ಸಮ, ಕಣ್ಮರೆಯಾಗಿ ಮಾಡಿದ್ರೆ ನಿನಗಿಂತ ಮಿಗಿಲು. 3 ಲೋಕವನ್ನು ಅವನು ಗೆದ್ದಿದ್ದಾನೆ. ಅವನು ಮಾಡಿದ ಪ್ರತಿಜ್ಞೆ ಇಂದ್ರನನ್ನ ಸೋಲಿಸ್ತೇನೆ ಅಂತ, ಅದನ್ನ ಮಾಡಿದ್ದಾನೆ. ಅತ್ಯಂತ ಬಲಿಷ್ಠ. ಇನ್ನು ಮುಂದೆ ನಿನ್ನ ಮಗನ ಹೆಸರು ಮೇಘನಾದ ಅನ್ನೋದು ಮರ್ತೋಗತ್ತೆ. ಜಗತೀಂದ್ರಜಿದಿತ್ಯೇವ ಪರಿಖ್ಯಾತೋ ಭವಿಷ್ಯತಿ. ಅವನ ಹೆಸರು ಇನ್ನು ಮೇಲೆ ಇಂದ್ರಜಿತ್ ಅಂತ ಆಗತ್ತೆ. ತಮುಚ್ಚತಾಂ ಮಹಾಭಾಹೋ ಮಹೇಂದ್ರಪ್ಪ ಕಚಾತನಃ ಕಿಂಚಸ್ಯ ಮೋಕ್ಷಣಾರ್ಥಾಯ ಪ್ರಯಚ್ಛಂತು ದಿವೌಕತಃ. ಈಗ ನೋಡಪ್ಪ, ಒಂದು ಒಪ್ಪಂದಕ್ಕೆ ಬರೋಣ. ಡೀಲ್. ಇಂದ್ರನನ್ನ ನೀವು ಕೊಲ್ಲಬಾರದು, ನಿಮ್ಗೆ ಕೊಲ್ಲಿಕ್ಕಾಗೋದೂ ಇಲ್ಲ, ಅವನನ್ನು ಬಿಡಬೇಕು. ಅದ್ರ ಬದಲು ನಿಮಗೇನು ಬೇಕು ಅಂತ ಕೇಳ್ಕೊಳ್ಳಿ. ಯಾವ ಸಂಪತ್ತು ಬೇಕು, ಯಾವ ವಸ್ತು ಬೇಕು, ಅದನ್ನು ದೇವತೆಗಳು ಕೊಡ್ತಾರೆ. ಮಧ್ಯಸ್ಥಿಕೆ ಬ್ರಹ್ಮದೇವರದ್ದು, ದೇವತೆಗಳು ಕೊಡ್ತಾರೆ. ಆಯ್ತಾ? ಅದರ ಬದಲು ನೀವು ಬಿಡಬೇಕು ಅಂತ. ಅಮರತ್ವಮಹಂ ದೇವ ವೃಣೆ ಯದ್ದೇಶ ಮುಚ್ಚತೆ. ಆಗ ಇಂದ್ರಜಿತ್ ಹೇಳಿದ, ಆಯ್ತು, ನಾನು ಅಮರತ್ವವನ್ನ ಕೇಳ್ತೇನೆ, ಸಾಯಲೇಬಾರದು ನಾನು. ಯಾಕೆಂದ್ರೆ ನಾನು ಬಂಧಿಸಿರೋದು ಅಮರನನ್ನ, ಸಾಯದವನನ್ನ. ನಾನು ಇವನನ್ನ ಬಿಡಬೇಕು ಕಟ್ಟುಪಾಡಿನಿಂದ ಅಂದ್ರೆ ನೀವು ನನಗೆ ಅಮರತ್ವ ಕೊಡಬೇಕು. ಈ ಡೀಲ್ ಓಕೆ ಆದ್ರೆ ನಿಮಗೆ ವಾಪಸ್ ಕೊಡ್ತೀನಿ ಇಂದ್ರನನ್ನ, ಇಲ್ಲ ಅಂದ್ರೆ ನಾನು ಇಟ್ಕೊಳ್ತೇನೆ ಎಂದ. ತಥೋ ಬ್ರವೀನ್ ಮಹಾತೇಜಾಹ ಮೇಘನಾದಂ ಪ್ರಜಾಪತಿ ನಾಸ್ತಿ ಸರ್ವಾಮರತ್ವಂ ಹಿ ಕಸ್ಯಚಿತ್ ಪ್ರಾಣಿನೋ ಭುವಿ. ಅದಕ್ಕೆ ಅವನು ಹೇಳಿದ, ಹಾಕೊಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಯಾಕೆಂದ್ರೆ ಎಲ್ಲರೂ ಯಾವತ್ತಾರೊಂದು ದಿವಸ ಸಾಯಲೇಬೇಕು, ನಾನು ಕೂಡ. ಹೇಳಲ್ವೇ ಉಪನಿಷತ್ತಿನಲ್ಲಿ, ಯಾಜ್ಞೀಯ ಮಂತ್ರೋಪನಿಷತ್ತಿನಲ್ಲಿ, ಭಸ್ಮಾಂತಂ ಶರೀರಂ ವಾಯುರನಿಲಮೃತಮಥೇದಂ ಭಸ್ಮಾಂತಂ ಶರೀರಂ. ವಾಯು ಅನಿಲಂ, ದೇವರ ಮನೆ. ಅನಿಲ, ಅಂದ್ರೆ ದೇವರು, ನಿಲ ಅಂದ್ರೆ ಮನೆ, ಅನಿಲ ಅಂದ್ರೇನು ದೇವರ ಮನೆ. ಇಂಥ ಸೊಗಸಾದ ಹೆಸರು. ಈ ಗಾಳಿಗೂ ಮನೆ ಇಲ್ವಲ್ಲ, ಗಾಳಿಗೆಲ್ಲ ಮನೆ ಒಂದ್ ಕಡೆ ಹಿಂಗೆ ನಿಂತ್ಕೊಂಡಿರಲ್ಲ, ಅಡ್ಕೊಂಡಿರಲ್ಲ ಗಾಳಿ ಯಾವತ್ತು. ಹೀಗಾಗಿ ನಿಜವಾಗಿ ಅನಿಕೇತನ ಅನಿಲ, ಮನೆ ಇರದವ ಗಾಳಿ ರಾಯ. ಇನ್ನೊಂದು ಅರ್ಥ ಏನು,
ಅ ಅಂದರೆ ನಾರಾಯಣ, ನಾರಾಯಣನ ಮನೆ ಅಂದರೆ ನಾರಾಯಣ ಯಾವಾಗಲೂ ಅವನ ಮನಸ್ಸಿನಲ್ಲಿ ನೆಲೆಗೊಂಡಿರ್ತಾನೆ ಅಂತ. ಅಂತಹ ವಾಯು ಅನಿಲಂ ಅಮೃತಂ, ಅವನು ಸಾಯೋದೇ ಇಲ್ಲ. ಅಥ ಇದಂ ಭಸ್ಮಾಂತಂ ಶರೀರಂ, ಅವನದ್ದು ಕೂಡ ಆಯುಷ್ಯ ತೀರಿದ ಮೇಲೆ ಅವನ ಶರೀರವು ಭಸ್ಮವಾಗಿ ಹೋಗುತ್ತೆ. ಅಂತಹ ದೇವರು. ಹೀಗಾಗಿ ಬ್ರಹ್ಮದೇವರು ಹೇಳಿದ್ರು, ನಾಸ್ತಿ ಸರ್ವ ಅಮರತ್ವಂ ಕಸ್ಯಚಿತ್ ಪ್ರಾಣಿನೋ ಭುವಿ. ಎಲ್ಲರೂ ಒಂದು ದಿವಸ ಸಾಯಲೇಬೇಕು, ಸಾಯದವರು ಯಾರೂ ಇಲ್ಲ. ಪಕ್ಷಿಣಶ್ಚತುಷ್ಪದೋ ವಾ ಭೂತಾನಾಂ ವಾ ಮಹೋಜತಾಂ ಶ್ರುತ್ವಾ ಪಿತಾಮಹೇನೋಕ್ತಂ ಇಂದ್ರಜಿತ್ ಪ್ರಭುಣ ವ್ಯಯಂ. ಸ್ವಲ್ಪ ಯೋಚನೆ ಮಾಡಿದ. ಇನ್ನೇನು ಕೇಳಲಿ, ಇಂದ್ರಜಿತವನ್ನು ಬಿಡಬೇಕು, ಇಂದ್ರನನ್ನು ಬಿಡಬೇಕು. ಇಂದ್ರಜಿತು ಆಗಿದ್ದೇನೆ ನಾನು, ಆಗ ಏನ್ ಮಾಡಬೇಕು? ಅದಕ್ಕೆ ಅವನು ಹೇಳಿದ, ಆಯ್ತು, ದೊಡ್ಡ ಲಿಸ್ಟ್ ಕೊಡ್ತೇನೆ, ನೀವು ಆ ಲಿಸ್ಟಲ್ಲಿ ಇರುವ ಎಲ್ಲವನ್ನು ನೀವು ಟಿಕ್ ಮಾಡಿ ನನಗೆ ಕಳಿಸಿದ್ರೆ ನಾನು ಇಂದ್ರನನ್ನು ಬಿಡುತ್ತೇನೆ. ಏನು? ಮೊದಲನೆಯದ್ದು, ಸೂರ್ಯ ನನಗೆ ಒಳ್ಳೆ ರಥ ಕೊಡಬೇಕು. ಯುದ್ಧೇಯಂ ದೇವ ಸಂಗ್ರಾಮೇ ತದಾ ಮೇ ಸ್ಯಾದ್ವಿನಾಶನಂ. ನನಗೆ ನಾಶ ಇರಲಿ. ಯುದ್ಧ ಮಾಡುವ ಮೊದಲು ಹೋಮ ಮಾಡಿ ಹೋಗಬೇಕು. ಹೋಮ ಮಾಡಿ ಹೋದರೆ ನಾನು ಅವಧ್ಯ. ಹೋಮ ಮಾಡದೇ ಹೋದ ದಿವಸ ಬೇಕಾದ್ರೆ ನಾನು ಸಾಯುವಂತ ಆಗಲಿ. ಹೋಮ ಅರ್ಧಕ್ಕೆ ನಿಂತರೆ, ಹೋಮ ಮಾಡದೆ ಹೋದ್ರೆ ಸಾಯುವಂತ ಆಗಲಿ. ಇದು ವಿಭೀಷಣನಿಗೆ ಗೊತ್ತಿತ್ತು. ಅದಕ್ಕೆ ಅವನೇನು ಮಾಡಿದ, ನಿಕುಂಭಿಲ ಕರ್ಕೊಂಡು ಹೋದ. ಹೀಗಾಗಿ ಎರಡನೇ ಪಾರ್ಟ್ ತೆಗೆದುಬಿಟ್ಟು ಪ್ರೀಕ್ವೆಲ್ ತೆಗೆಯೋದಿದೆಯಲ್ಲ, ಇದೇನು ಹೊಸದಲ್ಲ, ಇಲ್ಲಿ ಆಗೋಗಿದೆ. ಸರ್ವೋ ಹಿ ತಪಸಾ ದೇವ ವೃಣೋತಿ ಅಮರತಾಂ ಪುಮಾನ್ ವಿಕ್ರಮೇಣ ಮಯಾತ್ವೇತದ್ ಅಮರತ್ವಂ ಪ್ರವರ್ತಿತಂ. ನೋಡಿ, ನನ್ನ ಹೆಗ್ಗಳಿಕೆ, ಎಲ್ಲರೂ ಕೂಡ ತಪಸ್ಸಿನಿಂದ ಅಮರರಾಗ್ತಾರೆ. ನಾನು ತಪಸ್ಸಿನಿಂದ ಅಮರ ಆಗಲಿಲ್ಲ, ಇಂದ್ರನನ್ನೇ ಬೆದರಿಸಿ, ಅಮರರನ್ನ ಬೆದರಿಸಿ ಅಮರನಾದೆ ಅಂತ ಕೊಚ್ಕೊಂಡಂತವನು. ಆಯ್ತು ಅಂತ ಆಮೇಲೆ ಇಂದ್ರ ಯೋಚನೆ ಮಾಡಿದ, ಇದು ಏನಾಗಿ ಹೋಯಿತು, ಛ ಏನಾಯ್ತು ಅಂತ. ಆಗ ನಾನು ಏನ್ ಮಾಡಲಿ ಅಂತ ಇಂದ್ರನಿಗೆ ಭಾರಿ ಸಂಕಟ ಆಯಿತು. ಇಂದ್ರನ ಮುಖವನ್ನು ಅಲ್ಲೇ ನೋಡ್ತಾ ಇದ್ರು. ಬಿಟ್ಟ ಅವನು ಇಂದ್ರನನ್ನ, ಚಿಂತಾಮುಖನಾದಿಂದ ಹೋಗೋ ಅಂತ ಬಿಟ್ಟ. ಇಂದ್ರ ಬ್ರಹ್ಮದೇವರ ಹತ್ರ ಬರುವಾಗ ಉತ್ಸಾಹ ಇರಲಿಲ್ಲ. ಸಂಕಟದಿಂದ ನಿಧಾನವಾಗಿ ನಡೆದು ಬಂದ. ಅಮರೇಂದ್ರಮಯ ಬುದ್ಧ್ಯ ಪ್ರಜಾ ಸೃಷ್ಟಾಸ್ತಥಾ ವಿಭೋ ಏಕವರ್ಣ ತಮಾಭಾಚಾ ಏಕರೂಪಾಶ್ಚತರ್ವಚಃ ತಾಸಾಂ ನಾಸ್ತಿ ವಿಶೇಷೋ ಹಿ ದರ್ಶನೆ ಲಕ್ಷಣೇಪಿ ವಾಂ. ಯೋಚನೆ ಮಾಡಬೇಡ, ಯೋಚನೆ ಮಾಡಬೇಡ. ನೀನು ಒಂದು ತಪ್ಪು ಮಾಡಿದೆ, ಅದರಿಂದಾಗಿ ನಿನಗೆ ಈ ಸಮಸ್ಯೆ ಆಯಿತು. ಏನು ತಪ್ಪು? ನಾನು ಒಬ್ಬ ಸುಂದರವಾದ ಹೆಣ್ಣನ್ನು ಸೃಷ್ಟಿ ಮಾಡಿದ್ದೆ. ನಾನು ಹಲೋ ನಾಮೇಹ ವೈರೂಪ್ಯಂ ಹಲ್ಯಂ ತತ್ ಪ್ರಭವಂ ಭವೇತ್ ಯಸ್ಯ ನ ವಿದ್ಯತೆ ಹಲ್ಯಂ ತೇನ ಅಹಲ್ಯೇತಿ ವಿಶ್ರುತ. ಅಹಲ್ಯ ಅಂತ ಹೇಳಿ ಒಬ್ಬ ಹುಡುಗಿಯನ್ನು ನಾನು ಸೃಷ್ಟಿ ಮಾಡಿದ್ದೆ. ಹಲ ಅಂತಂದ್ರೆ ವಿರೂಪ, ಹಲ್ಯ ಅಂತಂದ್ರೆ ವಿರೂಪದಿಂದ ಉಂಟಾದ ಮಾತು. ಓಹ್, ಇವಳ ವಿರೂಪ ಇದೆ ಅನ್ನುವ ಮಾತೇನಿದೆ ಅದು ಹಲ್ಯ. ಅಹಲ್ಯ ವಿರೂಪವೇ ಇಲ್ಲ, ಅದಕ್ಕೆ ಅಹಲ್ಯ. ಅವಳನ್ನ ಸಾತ್ವಯಾಧರ್ಚಿತಾ ಚಕ್ರ ಕಾಮಾರ್ತೇನ ತಮನ್ಯುನಾ,
ಅವಳು ಗೌತಮರ ಪತ್ನಿಯಾಗಿದ್ಲು. ಅದರಿಂದಾಗಿ ನೀನು ಅವಳನ್ನು ಕೆಡಿಸಿದೆ. ಈ ಒಂದು ತಪ್ಪಿನಿಂದ ನೀನೇನ್ ಮಾಡದಿ, ಇವನ ಕೈನಲ್ಲಿ ಸಿಕ್ಕಿಕೊಂಡೆ ಅಂದ. ಹೌದಾ? ಇದು ಅರ್ಥವಾದ. ಬ್ರಹ್ಮದೇವರು ಅದನ್ನ ಹೇಳಿದ್ಯಾಕೆ ಅಂತಂದ್ರೆ, ಬೇರೆಯವರ ಹೆಂಡತಿಯನ್ನ ಪಡೆದ್ರೆ, ಬೇರೆಯವರ ಹೆಂಡತಿಯನ್ನ ಬಲಾತ್ಕರಿಸಿದರೆ ಎಷ್ಟು ದೋಷ, ಇಂದ್ರನಿಗೂ ಬಿಡ್ಲಿಲ್ಲ ಅದು ಅಂತ. ಆದ್ರೆ ಇಂದ್ರನಿಗೇನಾಗಲಿಲ್ಲ ಅಂತ ಅರುಣ ಪ್ರಶ್ನದಲ್ಲೇ ಉಂಟು. ಗೌರವ ಸ್ಕಂದಿನ್ನ ಹಲ್ಯಾಯೈ ಜಾರ ತಸ್ಯ ಲೋಮ ನಮೀಯತೆ ಅಂತ. ಬಹು ಅನರ್ಥ ಫಲವಾಗಿರುವ ಪರಸ್ತ್ರೀ ಭೋಗವನ್ನು ಮಾಡಿದರೂ ಇಂದ್ರನಿಗೇನೂ ಆಗಲಿಲ್ಲ, ಅವನು ಒಂದು ಕೂದಲು ಕೊಂಕಲಿಲ್ಲ ಅಂತ ವೇದ ಇದೆ. ಹಾಗಾದ್ರೆ ಇದೇನಿದು? ಅರ್ಥವಾದ ಅಥವಾ ದರ್ಶನ ಅಂತ. ಅರ್ಥವಾದ ಅಂದ್ರೆ ನೀವು ಮಾಡಬಾರದು ಅಂತ ಹೇಳಲಿಕ್ಕೆ ದೊಡ್ಡವರ ಕ್ರಿಯೆಯನ್ನು ಉದಾಹರಣೆಯಾಗಿ ತೋರಿಸ್ಬಿಡ್ತಾರೆ. ಇಂದ್ರನಿಗೇನಾಗಲಿಲ್ಲ ಅಲ್ಲಿ, ನೀನು ಅದನ್ನ ಉದ್ಧಾರ ಮಾಡಿದೆ, ಅದು ನಿನಗೆ ಗೊತ್ತಾಯಿತು. ತತ್ಸ್ಮರತ್ವಂ ಮಹಾಬಾಹೋ ದುಷ್ಕೃತಂ ಯತ್ವಯಾ ಕೃತಂ. ಆ ತಪ್ಪನ್ನು ನೀನು ನೆನಪಿಸಿಕೊ, ಅದರಿಂದಾಗಿ ನಿನಗೆ ಹೀಗಾಗಿರೋದು. ಏತಚ್ಛ್ರುತ್ವಾ ಮಹೇಂದ್ರಸ್ತು ಯಜ್ಞಮಿಷ್ಟ್ವಾ ಚ ವೈಷ್ಣವಂ. ಆಮೇಲೆ ಏನು ಮಾಡಿದ? ವೈಷ್ಣವ ಯಾಗವನ್ನ ಮಾಡಿ ಇಂದ್ರ ತನ್ನ ದೋಷಗಳನ್ನು ಕಳೆದುಕೊಂಡು ಮತ್ತೆ ಸ್ವರ್ಗಲೋಕವನ್ನ ಆಳಲಿಕ್ಕೆ ಶುರು ಮಾಡಿದ. ಅದರಿಂದಾಗಿ ಇಂದ್ರಜಿತ್ ಇದ್ದಾನಲ್ಲ, ಅವನು ರಾವಣನಿಗಿಂತ ಕಷ್ಟ ಆಗಿದ್ದ. ಹೀಗಾಗಿ ಲಕ್ಷ್ಮಣನೇ ಗ್ರೇಟ್ ಅಂದ್ರಂತೆ. ಅಗಸ್ತ್ಯ ವಚನಂ ಶ್ರುತ್ವ ವಾನರ ರಾಕ್ಷಸಾಸ್ತದ ವಿಭೀಷಣಸ್ತು ರಾಮಸ್ಯ ಪಾರ್ಶ್ವಸ್ಥೋ ವಾಕ್ಯಮಬ್ರವೀತ್. ಹೀಗೆ ಅಗಸ್ತ್ಯರ ಮಾತನ್ನ ಕೇಳಿ ವಾನರರು, ರಾಕ್ಷಸರು ಎಲ್ಲರೂ ಆಶ್ಚರ್ಯಪಟ್ಟರು. ಅಲ್ಲಿ ವಿಭೀಷಣಸ್ತು ರಾಮಸ್ಯ, ಇದನ್ನೆಲ್ಲವನ್ನು ಅನುಭವಿಸಿದ ವಿಭೀಷಣ ಇದನ್ನೆಲ್ಲ ನೋಡ್ತಾನೆ ಇದ್ದ. ಅವನು ಅಗಸ್ತ್ಯರಿಗೆ ನೋಡಿ, ರಾಮನನ್ನ ನೋಡಿ, ಮತ್ತೆ ಅಗಸ್ತ್ಯರ ಕಡೆಗೆ ನೋಡಿ, ಆಶ್ಚರ್ಯಂ ಸ್ಮಾರಿತೋಸ್ಮ್ಯದ್ಯ ಯತ್ತದೃಷ್ಟಂ ಪುರಾತನಂ. ಅಗಸ್ತ್ಯರೇ, ನೀವು ನೋಡದವರು ಒಳಗಣ್ಣಿನಿಂದ ನೋಡಿ ಹೇಳಿದ್ದು ನನ್ನ ನೆನಪಿಗೆ ಕಾರಣ ಆಯ್ತು, ನನಗೆ ಮರ್ತು ಹೋಗಿತ್ತು, ಅದನ್ನು ನೀವು ನೆನಪಿಸಿದ್ರಿ ಅಂತಂದ. ಅಗಸ್ತ್ಯಂ ತ್ವಬ್ರವೀದ್ರಾಮ ಸತ್ಯಮೇತಚ್ಛೃತಂಚ ಮೇ. ಆಗ ರಾಮ ಹೇಳಿದ, ವಿಭೀಷಣ ಹೇಳ್ತಾ ಇದ್ದಾನೆ ಅಂದಮೇಲೆ ಸತ್ಯವೇ, ಯಾಕೆಂದ್ರೆ ಇದ್ದು ಅನುಭವಿಸಿದವನು. ನೋಡಿ, ಇದ್ದು ಅನುಭವಿಸಿದವನು ಮರೆತದ್ದನ್ನ ನೋಡದವನು ಒಳಗಣ್ಣಿನಿಂದ ಕೂಡಿ ಹೇಳಿದ ರಾವಣ ಇದು ರಾಮ ಅದೆರಡನ್ನೂ ತಗೊಂಡ. ಇಷ್ಟು ಆಯ್ತು. ಹಾಗಾದ್ರೆ ರಾವಣನಿಗೆ ಸೋಲೇ ಇಲ್ವಾ ಅಂತ ಕೇಳದ. ಭಗವನ್ ರಾಕ್ಷಸ ಕ್ರೂರೋ ಯದಾ ಪ್ರಭೃತಿ ಮೇದಿನಿ ಪರ್ಯಟತ್ ಕಿಂ ತದಾ ಲೋಕಾಹ ಶೂನ್ಯ ಆಸನ್ ದ್ವಿಜೋತ್ತಮ. ಏನಾಗರೆ ಯಾವ ಲೋಕದಲ್ಲೂ ವೀರರೇ ಇರಲಿಲ್ಲೇನು? ಈಗ ಒಬ್ಬನಲ್ಲ ಇನ್ನೊಬ್ಬನಿಗಿಂತ ಯಾವುದೋ ಒಂದು ವಿಧದಲ್ಲಾದರೂ ಬಲಿಷ್ಠರಾದವರು ಇದ್ದೇ ಇರ್ತಾರೆ. ಯಾವುದೇ ಒಂದು ವಿಧದಲ್ಲಿ ತಗೊಂಡ್ರೆ ಇವರು ಇದರಲ್ಲಿ ಥರೋ ಇದ್ರು, ಇದರಲ್ಲಿ ಒಂಚೂರು ಕಡಿಮೆ ಇದ್ದಾರೆ, ಇವರು ಇದರಲ್ಲಿದ್ರು ಇದರಲ್ಲಿ ಒಂಚೂರು ಕಡಿಮೆ ಇದ್ದಾರೆ ಅಂತ. ವಿಶೇಷತಃ ವೀರ್ಯದಲ್ಲಿ, ಬಾಹುಬಲದಲ್ಲೇ ಹಾಗಿದ್ದೇ ಇರ್ತಾರೆ ಅಲ್ವಾ? ಯಾರು ಇರಲೇ ಇರಲಿಲ್ವಾ ಅವಾಗ? ರಾಜ ಆಗಲಿ, ರಾಜನ ಇವರಾಗಲಿ ಯಾರೂ ಇರಲಿಲ್ವಾ? ದರ್ಶನಂ ಯತ್ರಣ ಪ್ರಾಪ್ತೋ ರಾವಣೋ ರಾಕ್ಷಸೇಶ್ವರ ಉತಾಹೋ ಹತ ವೀರ್ಯಾಸ್ತೆ ಬಭೂವು ಪೃಥಿವೀಕ್ಷಿತ. ಅವನನ್ನು ಸೋಲಿಸುವವರು, ಗೆದ್ದವರು ಯಾರು ಇಲ್ವೇ ಇಲ್ವಾ ಅಂತ ಕೇಳಿದಾಗ ಅಗಸ್ತ್ಯರು ಹೇಳಿದರಂತೆ, ಉವಾಚ ರಾಮಂ ಪ್ರಹಸನ್ ಪಿತಾಮಹ ಇವೇಶ್ವರಂ. ಆ ನಗೆ ಬೀರಿದ್ದು ಹೇಗಿತ್ತು ಅಂದ್ರೆ, ಬ್ರಹ್ಮದೇವರು ತನ್ನ ಮಗನಾದ ಸದಾಶಿವನನ್ನ ಕುರಿತು ನಗೆ ಬೀರುತ್ತಾ ಹೇಳಿದಂತೆ ಇತ್ತು. ಯಾರೋ ಅಗಸ್ತ್ಯರು ರಾಮನಿಗೆ ಹೇಳಿದ್ದು. ಈ ರಾವಣ ತಿರುಗಾಡ್ತಾ ಇದ್ದ, ಅಗಸ್ತ್ಯರು ಮುಂದುವರಿಸಿದ್ರು. ರಾವಣ ತಿರುಗಾಡ್ತಾ ಇದ್ದ, ಸಿಕ್ಕಲ್ಲೇ ಅಲಿತಾ ಇದ್ದ. ಏನಾಗ್ಬೇಕು ಅವನಿಗೆ? ತಥೋ ಮಾಹಿಷ್ಮತೀಂ ನಾಮ
ಪುರೀಂ ಸ್ವರ್ಗಪುರಿ ಪ್ರಭಾಂ ಮಾಹಿಷ್ಮತಿ ಅನ್ನುವ ಪ್ರದೇಶಕ್ಕೆ ಹೋದ. ಅಲ್ಲಿ ನರ್ಮದಾ ನದಿ ಇತ್ತು. ಆ ಪ್ರದೇಶವನ್ನು ಆಳ್ತಾ ಇದ್ದದ್ದು ಅರ್ಜುನೋ ನಾಮ ಯತ್ರಾಗ್ನಿ ಶರಕುಂಡೇ ಚ ಯಸ್ಸದಾ. ಅರ್ಜುನ ಅಂತ ಅವನ ಹೆಸರು ಅರ್ಜುನ. ಕೃತವೀರ್ಯ ಅನ್ನುವವನ ಮಗ ಆದ್ದರಿಂದಾಗಿ ಕಾರ್ತವೀರ್ಯ ಅಂತ ಕರೀತಾ ಇದ್ರು. ಕಾರ್ತವೀರ್ಯ ಅಂದ್ರೇನು? ಕೃತವೀರ್ಯ ಅನ್ನುವ ದೊರೆಯ ಮಗ. ಅವನಿಗೆ ದತ್ತಾತ್ರೇಯ ನಾಮಕ ಪರಮಾತ್ಮನ ಅನುಗ್ರಹ ಇತ್ತು. ಅವನು 1000 ತೋಳು. ಅವನಿಗೆ ಕೆಲಸದವರು ಅಂತಾನೆ ಇರಲಿಲ್ಲ ಒಬ್ರು. ಆಗೋಪಾಲಾವಿಪಾಲೇಭ್ಯ, ಗೋಪಾಲಕನೂ ಅವನೇ, ಕುರಿ ಕಾಯೋನೋ ಅವನೇ, ಜನರನ್ನ ಕಾಯೋನೋ ಅವನೇ, ದನ ಕಾಯೋನೋ ಅವನೇ. ಜನ, ದನ, ವಾಹನ ಎಲ್ಲರನ್ನೂ ಅವನೇ ಕಾಯ್ತಾ ಇದ್ದ. ಅವನಿಗೆ ಆಟ ಆಡಬೇಕು ಅಂತ ಅನ್ನಿಸ್ತು ಒಂದು ಸರ್ತಿ. ಅವನೇನು ಮಾಡಿದ, ತನ್ನ ತೋಳುಗಳಿಂದ ನರ್ಮದೆಯನ್ನ ಅಡ್ಡ ಕಟ್ಟಿದ. ಸಾಮಾನ್ಯ ಅಣೆಕಟ್ಟು ಕಟ್ಟಿದಾಗ ಆ ನೀರು ಪಕ್ಕಕ್ಕೆ ವ್ಯಾಪಿಸಿ ಅಲ್ಲಿ ಆಗತ್ತೆ. ಇವನೇನ್ ಮಾಡ್ತಾ ಇದ್ದ, ಒಳ್ಳೆ ಶಿವನ ಪೂಜೆ ಮಾಡ್ತಾ ಇದ್ದ. ಶಿವನ ಪೂಜೆ ಮಾಡ್ತಾ ಇರುವಾಗ ಏನಾಯಿತು, ಬಹಳ ಸುಂದರವಾದ ಜಾಗ ಅದು. ನರ್ಮದಾ ದರ್ಶನೇ ಹರ್ಷಂ ಆಪ್ತವಾನ್ ಸ ದಶಾನನಃ. ನರ್ಮದೆಯನ್ನು ನೋಡಿದ ಕೂಡಲೇ ಸಂತೋಷ ಆಗೋಯ್ತು. ಸರಿ, ಪೂಜೆ ಮಾಡಲಿಕ್ಕೆ ಅಂತ ಕೂತ. ಪುಷ್ಪೋಪಹಾರಂ ಚನಕೈಹಿ ಕರಿಷ್ಯಾಮಿ ಕಪರ್ದಿನಃ. ಚಂದ ಮಾಡಿ ಹೂಗಳಿಂದ ಅರ್ಚನೆ ಮಾಡ್ತೇನೆ ಸದಾಶಿವನಿಗೆ ಅಂತ ಕೂತಿದ್ದ. ರಾಕ್ಷಸರು ಎಲ್ಲ ಸ್ನಾನ ಮಾಡಿದ್ರು. ಉತ್ತೀರ್ಯ ಪುಷ್ಪಾಣ್ಯಾಜಹೃಹು ಬಲ್ಯರ್ಥಂ ರಾವಣಸ್ಯತು. ಎಲ್ಲ ರಾಕ್ಷಸರು ಕೂಡ ರಾವಣನ ಪೂಜೆಗೆ ಅಸಿಸ್ಟೆನ್ಸ್ ಮಾಡ್ತೇವೆ ಅಂತ ಹೇಳಿ ಎಲ್ಲರೂ ಹೂಗಳನ್ನು ತಂದ್ರು. ಅವತೀರ್ಣೋ ನದೀಂ ಸ್ನಾತುಂ ಗಂಗಾಮಿವ ಮಹಾಗಜಃ. ರಾವಣ ಇಳಿದು ಸ್ನಾನ ಮಾಡಿ ನರ್ಮದೆಯಿಂದ ಆಚೆ ಬಂದು ತತಕ್ಲಿನ್ನಾಂಬರಂ ತ್ಯಕ್ತ್ವಾ ಶುಕ್ಲವಸ್ತ್ರ ಸಮಾವೃತಃ. ಒದ್ದೆ ಬಟ್ಟೆ ಬಿಚ್ಚಿ ಒಣಗಿದ ಬಟ್ಟೆ ಉಟ್ಕೊಂಡ. ಗೊತ್ತಾಯ್ತಾ? ಒದ್ದೆ ಬಟ್ಟೆ ಮುಡಿಗೆ ಬರಲ್ಲ, ಕಿರಿಕಿರಿ ಅಂತ. ರಾವಣಂ ಪ್ರಾಂಜಲಿಮ್ಯಾಂತಂ ಅನ್ವಯುಸ್ತರ್ವ ರಾಕ್ಷಸ. ಎಲ್ಲ ಒಳ್ಳೆ ಬಟ್ಟೆಯನ್ನು ಉಟ್ಟು ಒಂದು ವಾಲುಕಾವೇದಿ ಮಧ್ಯೇತು ತಲ್ಲಿಂಗಂ ಸ್ಥಾಪ್ಯ ರಾವಣ ಜಾಂಬೂನದಮಯಂ ಲಿಂಗಂ ತತ್ರ ತತ್ರ ಸ್ಮನೀಯತೆ. ರಾವಣ ಹೋದಲ್ಲೆಲ್ಲ ಆ ಶಿವನ ಬಂಗಾರದ ಲಿಂಗವನ್ನು ಇಟ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ವಾಲುಕಾವೇದಿ ಮಧ್ಯೆ ಚಂದ ಮಾಡಿ ಒಂದು ಮರಳಿನ ವೇದಿಯನ್ನ ಕಟ್ಟಿ ಆ ವೇದಿಯ ಮೇಲೆ ಶಿವಲಿಂಗವನ್ನ ಇಟ್ಟು ಮೊದಲು ಜಗೌ ಪ್ರಸಾರ್ಯ ಹಸ್ತಾನ್ ಪ್ರಣನರ್ತತ ಜಾಗ್ರತಃ. ಡ್ಯಾನ್ಸ್ ಮಾಡಿದನಂತೆ ರಾವಣ. ನರ್ತನ ಸೇವೆಯನ್ನು ಮಾಡಿ ಆಮೇಲೆ ಪೂಜೆ ಮಾಡೋದು ಅಂತಿತ್ತು. ಹಾಗೆ ನರ್ತನ ಮಾಡಿ ಮುಂದುವರೆದು ಪೂಜೆ ಮಾಡಬೇಕು ಅಂತ ಹೊರಡ್ತಾ ಇದ್ದ. ಮುಂದಿನ ಶನಿವಾರ ತನಕ ನರ್ತನ ಮಾಡ್ತಾ ಇರ್ತಾನೆ. ಕೃಷ್ಣಾರ್ಪಣಮಸ್ತು. ನಾಳೆ ನಾನು ಉಡುಪಿಯಲ್ಲಿ ಇರ್ತೇನೆ. ನಾಳೆನೇ ರಾತ್ರಿ ಹೊರಟು ಬರೋದು ಅಂತ ನನ್ನ ಪ್ಲಾನ್ ಇದೆ. ಅಕಸ್ಮಾತ್ ಏನಾದರೂ ಸ್ವಲ್ಪ ಸುಸ್ತಾಯಿತು ಅಂತ ಇದು ಒಂದೇ ಸಮ ಪ್ರಯಾಣ ಆಗ್ತಾ ಇದೆ. ಮಂತ್ರಾಲಯದಿಂದ ಬಂದೆ, ಮತ್ತೆ ಇವತ್ತು ಉಡುಪಿಗೆ ಹೊರಟೆ. ಉಡುಪಿಯಲ್ಲಿ ನಾಳೆ ಇರೋದು. ನಾಳೆ ನಾನು ಯಾವುದನ್ನು ಮಾಡೋಲ್ಲ, ಸುಮ್ಮನೆ ನಾಳೆನೇ ಹೊರಟೆ ಅಂತ ಹೇಳಿದರೆ ನಾಡಿದ್ದಿರುತ್ತೆ, ಇಲ್ಲ ಅಂದರೆ ಆಚೆ ನಾಡಿದ್ದಿರುತ್ತೆ. ಬುಧವಾರ ತಪ್ಪಿದರೆ ಮಂಗಳವಾರ, ಸೋಮವಾರ ಅಂತೂ ಇರೋದಿಲ್ಲ. ಕೃಷ್ಣಾರ್ಪಣಮಸ್ತು.